ಮ್ಯಾಕ್ಸಿಮಮ್ 25 ವರ್ಷದ ಸರ್ವಿಸ್ ಮಾಡಿರ್ತಕ್ಕ. ಆರ್ಡರ್ ಇದೆ, ಒಂದ್ ಕೆಲಸ ಮಾಡೋಣ, ಇವ್ರು ಯಾವ್ಯಾವ ಕಂಪ್ನಿಗೆ ಇದನ್ನ ಕಳಿಸ್ತಾ ಇದ್ರು ಇವ್ರ ಆರ್ಡರ್ಗಳನ್ನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡೋಣ ಆಯ್ತಾ? ಲೈವ್ ಅಲ್ಲೇ, ಆನ್ಲೈನ್ ಲೈವ್ ಅಲ್ಲೇ ಕೇಳ್ಬಿಡೋಣ ಯಾವ್ಯಾವ ಕಂಪ್ನಿಗಳಿಂದ ಇಲ್ಲಿಂದ ಎಷ್ಟಲ್ಲಿ ಬಿಟ್ಟು ಹೋಗ್ತಿತ್ತು ಅಂತ. ಅಲ್ವೇ? ಅಲ್ಲ ಲಾಭ ಇದೆ ತಾನೆ. ನನ್ಗನ್ಸುತ್ತೆ ಏನೇನ ಇವರು ಅಲ್ಲಿರೋಂತ ಇಂಡಸ್ಟ್ರಿಯಲ್ ಭೂಮಿನ ಮಾರ್ಕೊಳಕ್ಕೆ ಏನೇನು ಐಡಿಯಾ ಮಾಡ್ತಾರ ಅಂತ. ಓಕೆ. ನಮಗೆ ಗೊತ್ತಿಲ್ಲ ಸರ್. ಇವರು ನಮ್ಮ ಮೇಲೆ ಫ್ಯಾಕ್ಟ್ರಿ ಈಗ 3 ತಿಂಗಳ ತನಕ ಸ್ಲೋ ಮಾಡಿಸಿದ್ರು, ಆರ್ಡರ್ ಏನೇ ಇಲ್ಲ ಅಂತ ಒಳಗಡೆ ಕೊಟ್ಟಿದ್ರು. ನಂತರ 3 ತಿಂಗಳು ಆದ ನಂತರ ಇವರು ಯಾಕೆ ನೋಟಿಸ್ ಕ್ಲೋಸ್ ಮಾಡ್ತಾ ಇದೀವಿ ಅಂತ ನೋಟಿಸ್ ಇಶ್ಯೂ ಮಾಡಿ ನಿಮ್ಮನ್ನ ಹೊರಗಡೆ ಹಾಕಿದ್ರು. ಕಳೆದ ಸಾರಿ ಮಾತಾಡಿದೆ, ನೀವು ನೋಟಿಸ್ಗೆ ಸೈನ್ ಹಾಕಿರ್ಬೇಕು, ಅದು ನೀವು ಮಾಡಿದಿರಾ? ಮಾಡಿಲ್ಲ. ಮನೆಗೆ ಬಂದೈತೆ. ಅದೇ ಸೈನ್ ಮಾಡಿದ್ ಪಾಪ ನಿಮ್ಮ ಮನೆಯವ್ರು ಏನೋ ಬಂದೈತಲ್ಲ, ಯಾವ್ದೋ ಬಿಟ್ಟಿ ಭಾಗ್ಯ ಬಂದೈತೆ ಅಂತ ಏನೋ ಸೈನ್ ಆಗಿ ತಗೊಂಡ್ಬಿಟ್ರಂಗ ಅವ್ರೆ ಪಾಪ. ಸೈನ್ ಮಾಡಿ ಕೆಲವು ಸೈನ್ ಮಾಡಿ ತಗೊಂಡವ್ರೆ, ಕೆಲವು ಹಂಗೆ ತಗೊಂಡವ್ರೆ. ಇನ್ ಕೆಲವು ಪೋಸ್ಟ್ ಮ್ಯಾನ್ಗಳು ಬೇಜವಾಬ್ದಾರಿಂದ ಅವರೇ ಸೈನ್ ಹಾಕೊಂಡ್ರೆ ಹಾಕೊಂಡು ಇರ್ತಾರೆ, ಹೇಳಕ್ಕಾಗಲ್ಲ ಅಲ್ವೇ? ಹೇಳಿ. ಕಂಪನಿ ತುಂಬಾ ಚೆನ್ನಾಗಿ ನಡೀತದೆ ಸರ್. ಗಂಡ ಹೆಂಡತಿ ಜಗಳಕ್ಕೆ ಕೂಸ್ ಬಡವಾಯ್ತು ಅಂತಲ್ಲ, ಹಂಗ ಈ ಪ್ರೊಡಕ್ಷನ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಜಗಳ ನಾಡಿ ನಮ್ಗಳಿಗೆಲ್ಲ ಬೀದಿ ಬಂದಾಗ ಅವ್ರಿಬ್ರು ಎಲ್ಲಿ ಇವರು? ಅದೇ ಒಬ್ರು ಇಲ್ಲೇ ಇದಾರೆ ರೆಡ್ಡಿ ಅಂತ, ಇನ್ನೊಬ್ರು ಕೇರಳ ಮೂಲದವರು. ಅವ್ರಿಬ್ರು ಚೆನ್ನಾಗಿ ಇದ್ದಿದ್ರೆ ಕಂಪ್ನಿ ಚೆನ್ನಾಗಿ ನಡೀತೈತೆ, ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಏನೋ ಅವ್ರ ಪರ್ಸನಲ್ ಆಗಿ ಏನೋ ಅವರಲ್ಲಿ ಒಂದೊಂದು ಕ್ಲಾಶ್ ಆಯ್ತು. ಆ ಕ್ಲಾಶ್ ಆಗಿ ಇಬ್ರು ಬಿಟ್ಟೋದ್ರು. ಇದು ಬೇಡ, ನಿಮ್ಗೆ ವಹಿಸ್ಬಿಡೋರು. ಅವ್ರ ಯೋಗ್ಯತೆ ಎಲ್ಲ ನಡ್ಸಕ್ಕೆ ಅಂತಿದ್ರೆ ಕಾರ್ಮಿಕರು ವಹಿಸ್ಬಿಟ್ಟಿದ್ರೆ ನೀವೇ ಒಂದು ಯೂನಿಟಿ ಮಾಡ್ಕೊಂಡು ನೀವೇ ಅದ್ರಲ್ಲಿ ಎಲ್ಲ ಮಾಡ್ಕೊಂಡು ನಡೆಸಿ ಲಾಭ ಕೊಡ್ಬೋದಾಯ್ತಲ್ಲ. ಇವ್ರು ಮಾರ್ಕೊಬೇಕಾಯ್ತ್ರಿ ಜಾಗನ, ಒಳ ಅರ್ಥ ತಿಳ್ಕೊಳ್ರಿ ನೀವು ಆಯ್ತಾ? ಇವ್ರು ಏನೋ CA ಸೈಟ್ಗಳು ತಗೊಂಡಿರ್ತಾರೆ, ಅಥವಾ ಏನೋ ರೈತರದ್ದು ಕಮ್ಮಿಗೆ ತಗೊಂಡಿರ್ತಾರೆ, ಯಾವನೋ ತಲೆ ಮಾಸನ್ ಕೊಟ್ಟಿರ್ತಾನೆ ಅಧಿಕಾರಿ ಆಯ್ತಾ, ಏನೋ ಉದ್ಧಾರ ಮಾಡ್ಬಿಡ್ತಾರೆ ಕಾರ್ಮಿಕರನ್ನ ಅಂತ ಈ ತರ ಬೀದಿ ತಗೊಂಬಂದ್ ನಿಲ್ಸಿದ್ದು. ಈಗ ಇಷ್ಟೆಲ್ಲ ಏಜ್ ಆಯ್ತು ನಿಮ್ಗೆ, ಯಾವ ಫ್ಯಾಕ್ಟ್ರಿಗೂ ಹೋಗಕ್ಕಾಗಲ್ಲ. ಹೋದ್ರೆ ಮತ್ತೆ 2,000, 3,000, 6,000 ಸಂಬಳ ಸ್ಟಾರ್ಟ್ ಮಾಡ್ತಾರೆ. ಈ ಹಣೆ ಬರ ಬೇಕಾ ನಮ್ಗೆ ಕಾರ್ಮಿಕರಿಗೆ? 1 ತಿಂಗಳಿಂದ ತಾವು ಬಂದಿದ್ದೀರಾ, ಯಾರನ್ನ ಕಾರ್ಮಿಕರ ಸಂಘದವರು ಅಥವಾ ಸಂಘಟನೆಗಳು ಕಾಲರ್ ಎತ್ಕೊಂಡು ತಿರುಗಾಡ್ತಾರಲ್ಲ ವೈಟ್ ಶರ್ಟ್ ಹಾಕೊಂಡು, ಆಯ್ತು ಯಾರು ಬಂದಿದ್ರಾ? ಕೆಲವರು ಮಾಧ್ಯಮದವರು ಯಾರು ಬಂದಿಲ್ಲ. ಅಲ್ಲ, ನಾನು ಎಲ್ಲೇ ಇದ್ರು ನಾನು ಏನೇ ಕಂಡ್ರು ಖಂಡಿತವಾಗಿ ಸುದ್ದಿ ಮಾಡ್ತೀನಿ ಕಾರ್ಮಿಕರ ಪರವಾಗಿ. ನಾನು ಕೂಡ ಕಾರ್ಮಿಕ ಸಂಘಟನೆಯಲ್ಲಿದ್ದೆ, ಅವ್ರ ಯೋಗ್ಯತೆ ನೋಡಿ ಬಿಟ್ಬಿಡ್ಬಿಟ್ಟೆ, ಸಂಘಟನೆ ಬೇಡ ಅಂತ. ಹಾಗಾಗಿ ಒಂದೇನೋ ಅಂದ್ರೆ 1 ತಿಂಗಳಿಂದ ನೀವು ಮನೆ ಮಠ ಬಿಟ್ಟು ಇಲ್ಲಿ ಶಾಮೀನ ದುಡ್ಡು, ನಿಮ್ ಊಟ ತಿಂಡಿ ಖರ್ಚು ಎಲ್ಲ ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಮೊದ್ಲಾಗಿ ಹೇಳಿ, ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ಚಾಮರಾಜನಗರ ಹತ್ರ ಹರ್ವೆ ಅವ್ರು. ನೀವು ಇಲ್ಲೇ ಇದ್ದೀರಾ? ಅಲ್ಲಿ ಅಪ್ ಅಂಡ್ ಡೌನ್ ಒಂದೇ ಅಪ್ ಅಂಡ್ ಮಾಡ್ತೀವಿ. ಒಟ್ಟೆ ಬಾಡಿಗೆ ಮನೆ ಇದ್ದೀರಾ ನೀವು? ಬಾಡಿಗೆ ಮನೆ. ಎಷ್ಟು ವರ್ಷ ಆಯ್ತು ಮೈಸೂರಿಗೆ ಬಂದು ನೀವೆಲ್ಲ? 25 ಆಯ್ತು. ಬೇರೆ ಊರಿಂದ ಬರೋರು ನೀವು ಯಾರು? ಎಲ್ಲಿಂದ? ನಮ್ ಬನ್ನೂರು. ಓಕೆ, ಬನ್ನೂರು ಎಗ್ಗೂರು. ಓಕೆ. ಭೋಗಾದಿ. ಬೇರೆ ನೀವು? ಎಲ್ಲ ಬಾಡಿಗೆ ಮನೇಲಿ ಇದ್ದೀರಾ? ಅಲ್ಲ ರೀ, ಈಗ ಇವ್ರು ಲಾಸು ಅಂತ ಅಂದ್ಮೇಲೆ, ಇವ್ರ ಯೋಗ್ಯತೆಗೆ ನಡ್ಸಕ್ ಆಗಿಲ್ಲ ಅಂದ್ಮೇಲೆ ಅಟ್ಲೀಸ್ಟ್ ಜಾಗ ನಿಮ್ಗಾರುವೆ ಅದೇನ್ ನಿಮ್ಗೆಲ್ಲ ಮುಂದೆ ಕೊಡುವಂತ ಒಂದು ಫಂಡ್ಗೆ ನೀವೇನ್ ಕೇಳ್ತಿದ್ರೆ, ಈಗ ಸ್ಟ್ರೈಕ್ ಕೂತಿದ್ರೆ ನೀವು ನಮ್ಗೆ ಪರಿಹಾರ ಕೊಡಿ ಅಂತ ಒಂದ್ 20-30 ಕೊಟ್ಬಿಟ್ಟಿದ್ರೆ ಹೆಸರ್ಕೊಂಡು ಬದುಕೋದೈತಲ್ರಿ ಸರ್? ಅಷ್ಟರ ಬೇಡಿ. ನಾವು ಇಷ್ಟು ವರ್ಷದಿಂದ ನಾವು ಜೀವನಾಂಶ ಎಲ್ಲ ಇಲ್ಲೇ ನಂಬಿ ನಾವು ಇಲ್ಲಿ ವರ್ಕ್ ಮಾಡಿದ್ದೇವೆ. ಅವರವರು ಮಾನವೀಯತೆಯಿಂದ ಬಂದು ನಮ್ಗೆ ಇಷ್ಟು ವರ್ಷ ನೀವು. ಅಲ್ಲ ರೀ, ಸರ್ಕಾರದವರೇ ಕಾರ್ಮಿಕರ ಇಲಾಖೆಯವರೇ ಅವ್ರ ಯೋಗ್ಯತೆಗೆ ಬಂದಿಲ್ಲ ಅಂದ್ರೆ ಈ ಕಳ್ಳರು ಬರ್ತಾರೇನ್ರಿ? ಅವ್ರು ಹೇಳ್ಬೋದಾಯ್ತಲ್ಲ ಸರ್, ಬಂದು ಈಗ ನೋಡ್ರಪ್ಪ ನೀವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀರಿ, ಈಗ ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಆಗೋದಿಲ್ಲ, ಏನಿದೆ ನಿಮ್ದು ಅಮೌಂಟ್, ನಾನು ಇಷ್ಟು ಕೊಡ್ತೇನೆ ಅಮೌಂಟ್ ಅಂದ್ಬಿಟ್ಟು ನಮ್ಗೊಂದು ಮಾತು ಹೇಳಿ ನಮ್ದು ಸಮಸ್ಯೆ ಬಗೆಹರಿಸಬಹುದಾಯ್ತಲ್ಲ. ಈ ಕಡೆ ತಿರುಗಿ ನೋಡ್ತಾರೆ. ಒಂದು ಸರ್ಕಾರದ ಕಾರ್ಮಿಕ ಇಲಾಖೆ ಬರಲ್ಲ, ಸಂಘಟನೆಗಳಂತೂ ಬರೋದೇ ಇಲ್ಲ ಆಯ್ತಾ. ಆಮೇಲೆ ಓನರ್ ಅಂತೂ ಅಡ್ರೆಸ್ಗೆ ಇಲ್ಲ. ಯಾವ್ದೋ ಬೇರೆ ರಾಜ್ಯಗಳದೆಲ್ಲ ಬಂದು ಮೈಸೂರಿನಲ್ಲಿ ಇವತ್ತು ಸ್ಮಾಲ್ ಇಂಡಸ್ಟ್ರಿ ಮಾಡ್ತೀನಿ ಅನ್ಕೊಂಡು ಕಳೆದ ಸಾರಿ ಕೂಡ ಕಾರಣ ಬೇಕಾಗಿತ್ತು. ಅಪರಾಧ ಹೇಳಕ್ಕೆ ನಾವು ಹೇಳೋ ಸುದ್ದಿ ಇಲ್ವಲ್ಲ ನೋಡಿ. ನಮ್ಮ ಮೇಲೆ ಅಪರಾಧ ವರ್ಷಿ ಏನಂತ
ಏನ್ ಇವ್ರು ಅಪ್ನಾಸ್ತಿ ಬರ್ಸ್ಕೊಂಡಿದ್ರ ನೀವೆಲ್ಲ? ಇವ್ರು ಅಪ್ನಾಸ್ತಿ ಬರ್ಸ್ಕೊಂಡಿದ್ರ ಲಾಸ್ಟ್ ವರಕ್ಕೆ? ಕೆಲಸ ಮಾಡಿಲ್ಲ. ಹಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ದಯವಿಟ್ಟು ಆ ಸ್ಟೇಟ್ಮೆಂಟ್ ಕೊಡಿ ನನಗೆ. ನೀವು ಕೋರ್ಟ್ ಕೇಸ್ ಹಾಕಿ ಹೇಳ್ತೀನಿ, ಆ ಸ್ಟೇಟ್ಮೆಂಟ್ ಕೊಡಿ. ನಾ ಸುದ್ದಿ ಮಾಡಿರೋ ಸಾಕ್ಷಿದಾರ ಕೂಡ ಬಂದು ಮಾತಾಡ್ತೀನಿ. ಅರ್ಥ ಆಯ್ತಾ? ನಾಚಿಕೆ ಆಗ್ಬಿಡ್ತೇನ್ರಿ ಅವ್ರಿಗೆ? ಕಾರ್ಮಿಕರ ಮೇಲೆ ಹೇಳ್ತಾರೆ ಇವ್ರು ತಾಕತ್ತಿಲ್ದ ಇದ್ರೆ, ತಾಕತ್ತು ಅಂತಂದ್ರೆ ಇವ್ರದ್ದು ರಿಯಲ್ ಎಸ್ಟೇಟ್ ಮಾಡ್ಕೊಬೇಕಲ್ಲ ಜಾಗಗಳನ್ನ. ಒಂದು 10 ವರ್ಷ ಸಂಸ್ಥೆಗಳು ಮಾಡ್ಬಿಡೋದು, ಕೈಗಾರಿಕೆ ಸಣ್ಣ ಕೈಗಾರಿಕೆಗಳು ಮಾಡೋದು. ಆ ಮುಟ್ಟಾಳನ ಮಕ್ಕಳು ಅವ್ರಿಗೆ ಪರ್ಮಿಷನ್ ಕೊಡೋದು, ತಲೆಮಾಸದ ಅಧಿಕಾರಿಗಳು ಕೆಲವರು. ಆಯ್ತಾ? ಅದೇ ಕೈಗಾರಿಕೆನ ಲೇಔಟ್ ಬೋರ್ಡ್ಗಳು ಮಾಡ್ಕೊಂಡ್ಬಿಟ್ಟು ಒಬ್ಬೊಬ್ಬಂಗೆ ಕೋಟ್ಯಾಂತರ ರೂಪಾಯಿ ಮಾರ್ಕೊಳ್ಳೋದು. ಕಾರ್ಮಿಕರ ಬೀದಿಗೆ ಬರಬೇಕು. ಇದು ಇವರು ಹುನ್ನಾರ ಅಲ್ವಾ? ಆಮೇಲೆ ಇನ್ನೊಂದು, ಕೋರ್ಟ್ಗೆ ಹೋಗ್ತೀವಿ ಅಂತಂದ್ರಿ, ಕಳೆದ ಸರಿ ಬಂದಾಗ ಹೇಳಿದ್ರಿ ನಾವು ಕೋರ್ಟ್ಗೆ ಹೋಗ್ತಾ ಇದೀವಿ, ಏನೋ ಉಚಿತ ಕಾನೂನು ಇದೆ ನಿಮ್ಗೆ, ಹಾಗಾಗಿ ತಾವು ಅಲ್ಲಿ ಹೋಗ್ಲೇಬೇಕು. ಯಾಕೆ ತಾವೆಲ್ಲ ಬೇರೆ ಸಿವಿಲ್ ಕೋರ್ಟ್ಗೆಲ್ಲ ಹೋಗಕ್ ಆಗಲ್ಲ. ಯಾಕೆಂದ್ರೆ ನಿಮ್ ಕೈಲೇ ದುಡ್ಡು ಆಗಲ್ಲ. ಲಾಯರ್ಗಳು ಪುಣ್ಯಾತ್ಮರು ಕೆಲವರು ಅವ್ರನ್ನ ನಂಬುದೇ ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ನಿಮ್ಮ ಹತ್ರನೂ ಎಲ್ಲ ವ್ಯವಹಾರ ಮಾಡಿ ಅವ್ರ ಹತ್ರ ಆಪೋಸಿಟ್ ವ್ಯವಹಾರ ಮಾಡ್ಬಿಟ್ರೆ ನೀವು ಮಾಡಿದ್ದು ವೇಸ್ಟ್ ಆಗ್ತದೆ. ನಿಜ ಹೇಳಿ, ನಿಮ್ ನ್ಯಾಯ ಸಿಗುತ್ತಾ? ನಿಮ್ ನಂಬಿಕೆ ಇದೆಯಾ? ನೋಡಿ, ನಂಬಿಕೆ ಇಲ್ದೇನೆ 1 ತಿಂಗಳ ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ಶಾಮ್ಯಾನಕ್ಕೆ ಬಾಡಿಗೆ ಕಟ್ತಾ ಇದ್ದೀರಾ, ಊಟ ತಿಂಡಿ ನೀವು ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀರಾ. ಹಂಗಾಗಿ ಎಲ್ಲ ಹೊರಗಡೆ ಊರ್ನವ್ರು ನೀವು. ಆಯ್ತಾ? ಏನ್ ಇವತ್ತಿನ ಕಾರ್ಮಿಕರ ಪರಿಸ್ಥಿತಿ ಹೆಂಗಾಗಿದೆ ರೀ? ಇವರೆಲ್ಲ ಏನ್ರಿ ಮಾಡ್ತಾರೆ? ಮುಟ್ಟ ಕಾರ್ಮಿಕರ ಸಚಿವರು ಏನ್ರಿ ಮಾಡ್ತಾರೆ? ಇವರು ಏನ್ ಮಾಡ್ತಾರ್ರಿ ಇವ್ರು ಕಾರ್ಮಿಕ ಸಚಿವರು? ನಿಮ್ಮ ವೆಬ್ಸೈಟ್ ಕಳಿಸ್ತೀನಿ ರೀ ಕಾರ್ಮಿಕರ ಸಚಿವರೇ. ನಾನು ಮಾತಾಡ್ತಾರೆ ಬಂದು ನಾಗರಾಜ್ ಅನ್ಬಿಟ್ಟು, ಮೈಸೂರು ಜಿಲ್ಲಾ ವರದಿಗಾರ. ನಿಮ್ಮ ವೆಬ್ಸೈಟ್ಗೆ, ನಿಮ್ಮ ಸರ್ಕಾರಿ ವೆಬ್ಸೈಟ್ ಕೂಡ ಕಳಿಸ್ತೀನಿ, ಇಲಾಖೆ ವೆಬ್ಸೈಟ್ಗೆ. ಹೇಳಿ ಏನೇ ಸಮಸ್ಯೆ ಇದೆ ಹೇಳಿ. ಇನ್ನೇನು ಹೇಳಿ, ಏನಾಗಬೇಕು? ಕೊನೆಗೆ ನಿಜವಲ್ಲ ನಿಮ್ಗೆ ನ್ಯಾಯ ಸಿಗುತ್ತಾ? ನೋಡಿ ಏನಾಗುತ್ತೆ. 10 ಲಕ್ಷ ರೂಪಾಯಿ ಕೊಟ್ಟರು ನಾವು ಏನೋ ಮುಂದಿನ ಜೀವನ ನೋಡ್ಕೊತೀವಿ ಸರ್. 10 ಲಕ್ಷ 10 ಲಕ್ಷನಾರು ಕೊಟ್ಟರು ಮುಂದಿನ ಜೀವನ ಏನೋ ನೋಡ್ಕೊತೀವಿ. ಆಮೇಲೆ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮ್ದು ಗ್ರಾಜ್ಯುಟಿ ಅಮೌಂಟ್ ಎಷ್ಟಿದೆ ಒಬ್ಬೊಬ್ರದ್ದು? ಸರ್ ನನ್ನ 20 ವರ್ಷ ಸರ್ವಿಸ್ ಮಾಡಿದ್ರೆ ನಂದು 1.37 ಇದೆ ಸರ್. 1.37 ಅದು ಕೊಟ್ರ ಆವಲಿ? ಲಾಯರ್ ಇಷ್ಟ ಆಗುತ್ತೆ ನಿಮ್ದು, ಇಷ್ಟು ಸಮ್ಮತಿ ಇದ್ರೆ ಇವ್ರ ಅಪ್ಪ ಮನೆ ಅಲ್ಲರೇ, ನೀವು ಕೇಳಿರೋ ದುಡ್ಡನ್ನ ಪ್ರಾವಿಡೆಂಟ್ ಫಂಡ್ ಆಗಿ ಕೊಡಕ್ಕೆ ಇವ್ರ ಅಪ್ಪನ ಮನೆ ಕೊಡ್ತಾವ. ನಾನು ಯಾವನ್ರಿ ಅವನು ತಲೆ ಇಲ್ಲಿ ಮುಟ್ಟಾಳ್ರ ಕೆಲವರು ಮಾತಾಡೋದನ್ನ. ನಿಮ್ಮ ದುಡ್ಡನ್ನ ಪ್ರಾವಿಡೆಂಟ್ ಫಂಡ್ ಅದು, ನೀವು ಅಲ್ಲಿ ಇಡಿಸಿದಂತ ದುಡ್ಡನ್ನ ಕೊನೆ ಕೊಡಕ್ಕೆ 20 ವರ್ಷ ಆದ್ಮೇಲೆ ಕೊಡಕ್ಕೆ ಇವರೇ ಬೇಕಾ? ಕಂಪ್ನಿ ಮುಚ್ಕೊಂಡು ಹೋಯ್ತಾರಲ್ಲ, ಅದಕ್ಕೆ ಏನ್ರಿ ಮಾಡ್ತಾರ? ಹಾಗಾರೆ ನಿಮ್ಮ ಜೀವನಕ್ಕೆ ಏನ್ ಮಾಡ್ತೀರಾ? ಪ್ರಾವಿಡೆಂಟ್ ಫಂಡ್ ಬೇರೆ, ಗ್ರಾಚ್ಯುಟಿ ಬೇರೆ. ಪ್ರಾವಿಡೆಂಟ್ ಫಂಡ್ ಇವ್ರಿಗೂ ಲಿಂಕ್ ಇಲ್ಲ, ಅದೇ ಸಪರೇಟ್. ಅಲ್ಲ, ಅದನ್ನೇ ನಿಮ್ ದುಡ್ಡೇ ಇಟ್ಕೋತಾರಲ್ಲ, ಅದನ್ನ ಹೇಳಿ, ಅದನ್ನ ಇವ್ರ ಫ್ಯಾಕ್ಟ್ರಿ ಮೂಲಕ ಕರೆಕ್ಟಾಗಿ ಕಟ್ಟಿಸ್ಬೇಕು. ಓಕೆ ಓಕೆ. ಈ ಗ್ರಾಜ್ಯುಟಿ ಅಮೌಂಟ್ ಬಗ್ಗೆ ಹೇಳ್ರಪ್ಪ, ಏನ್ ಮಾಡ್ತೀರಾ? ತಗೊಂಡು ನಾವು ಏನು ಯಾವಾಗ ಕೊಡ್ತಾರ? ಹೋಗ್ಲಿ, ಗ್ರಾಜ್ಯುಟಿ ಅಮೌಂಟ್ ನಾಳೆಗೆ ಬೇಕಾದ್ರೆ ಚೆಕ್ ಹಾಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ತಗೊಳಕ್ ರೆಡಿ ಇಲ್ಲ ಸರ್. ನಾವು ನಿಜವಾಗ್ಲೂ ಚೆಕ್ ನಿಜವಾಗ್ಲೂ ಬೌನ್ಸ್ ಆಗಲ್ವಾ ಅದು? ಗೊತ್ತಿಲ್ಲ ಸರ್, ನಾವು ಇನ್ನೂ ತಗೊಂಡಿಲ್ಲ. ಎಂತ ಹಣೆ ಬರ್ರಿ ಕಾರ್ಮಿಕರಿಗೆ? ಅಲ್ಲ, ಚೆಕ್ ಹಾಕೋಬಿಡ್ತಾರೆ ಅಂತೆ. ಯಾವ ಹಣೆ ಬರ್ರಿ? ಇದೆಲ್ಲ ಕಾನೂನು ಕೋರ್ಟ್ ಅನ್ನೋದೆಲ್ಲ ಏನ್ ಲೆಕ್ಕಕ್ಕಿಲ್ಲ ಅಂತ ಕಾಣುತ್ತೆ ಇವ್ರಿಗೆಲ್ಲ, ಉದ್ಯಮಿಗಳಿಗೆ. ಅವ್ರಿಗೆಲ್ಲ ಪರ್ಮಿಷನ್ ಕೊಡ್ತಾರ ಮುಟ್ಟಾಳ್ರಿ ಇವರು, ಜಿಲ್ಲಾಡಳಿತ ವ್ಯವಸ್ಥೆ ಇರುವಂತವ್ರು. ಆಯ್ತಾ? ಯಾವ್ದೋ ದೇಸಿಗೆ ಯಡಿಯೂರೆಲ್ಲ ಬಂದ್ಬಿಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಇಲ್ಲಿದೆಲ್ಲ ಮಾಡ್ತಾವ್ರೆ. ಅದಕ್ಕೆಲ್ಲ ನಿಮ್ಮಂತ ಕಾರ್ಮಿಕರು ಬಲಿಪಶು ಆಗ್ತಾ ಇರೋಂಥದ್ದು. ಅಲ್ಲ, ಒಂದ್ ನ್ಯೂಸ್ ಆರು ಬರ್ಬಾರ್ದೇನ್ರಿ ಎಲ್ಲ ಒಂದ್ ಕಡೆ? ಅಲ್ಲ, ಕಾರ್ಮಿಕ ಪರಿಹಾರಕ್ಕೋಸ್ಕರ ನಿಂತಿರೋರು ಮಾತಾಡ್ತಿರೋರು ನೀವೇ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಅಲ್ಲ ರೀ, ನಾನ್ ಹೇಳ್ತಿರೋದು ಸೋಕಾಲ್ಡ್ ಜನಪ್ರತಿನಿಧಿಗಳು ವೈಟ್ ಕಲರ್ ತಿರುಗಿಸಲ್ಲ ಯಾರು ಬಂದಿಲ್ಲ. ಜನಪ್ರತಿನಿಧಿಗಳಿಗೆಲ್ಲ ಹಾಕಿದ್ದೀನಲ್ರಿ ಸುದ್ದಿ. ನೋಡ್ಕೊಂಡು ಹೋದ್ರೆ ಬನ್ನೂರು ರೂಟ್ಗೆ ಸುಮಾರು ಜನ ಹೋಗ್ತಾ ಇದ್ದಾರೆ. ನೋಡ್ಕೊಂಡು ಹೋದ್ರು ಇದ್ದಾವಂತ ನಿಲ್ಸೋದಿಲ್ಲ, ಮಾತಾಡಲ್ಲ ಸರ್. ಜನಪ್ರತಿನಿಧಿಗಳಿಗೆ ಗೂಟದ ಕಾರಲ್ಲಿ ಅದಕ್ಕೆ ಓಡಾಡ್ತಾ ಇರ್ತಾರೆ. ರಾಜಕಾರಣಿಗಳು ಹೋದ್ರು ಸರ್, ಅವರು ಕೂಡ ರೀ, ನಾನು ಹಿಂಗೆ ಹೋದೆ, ನಿಮ್ ನೋಡ್ ಬಂದ್ರಿ ಮೊದ್ಲೊಂದ್ಸರಿ, ಈಗೊಂದ್ಸರಿ ಬಂದಿದ್ದೀನಿ. ಅಲ್ಲ, ನಾನು ಮೊದ್ಲೇ ಇದೆ ನೋಡ್ಬಿಟ್ಟು ನಿಮ್ಗೆ ಬಂದೆ. ನಮ್ಗಿರೋ ಅಂತ ಕೃತಜ್ಞತೆ, ನಮ್ಗಿರೋ ಒಂದು ಕಾಳಜಿ ಆ ಬಡಿ ಮಕ್ಳಿಗಿಲ್ಲ. ಮಾತ್ರ ಬರ್ತಾರೆ ಅಷ್ಟೇ, ನಾವು ಬೇಕಾಗಿಲ್ಲ ಈಗ. ಓಕೆ ಓಕೆ ಓಕೆ, ಕೇಳಿಸ್ಕೊಳ್ರಿ. ಸೋ ಕಾರ್ಡ್ ಯಾವನು ಜನಪ್ರತಿನಿಧಿಗಳಿದ್ದೀರಾ? ಅಲ್ಲ, ನಾನು ಹೇಳ್ತಿರೋದು ಇದು ಒಂದು ಮಾಯಾ ಬಂದರಂತ ಡೋರ್ಸ್ ಲಿಮಿಟೆಡ್ ಯಾವುದೋ ಒಂದು ರಾಜ್ಯದಿಂದ ಬರ್ತದೆ, ಯಾವೊಂದೋ ಇರೋಂತನ ಸುದ್ದಿ ತಗತ್ತದೆ. ಆಯ್ತಾ? ಕೈ ಬದಲಾಯಿಸ್ತಾರೆ. ಯಾವನೋ ಕಾರ್ಮಿಕರು ಹೆಸರು ಹೇಳ್ಬಿಟ್ಟು ಇವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಇವ್ರು ಪ್ರೊಡಕ್ಷನ್ ಕೊಡ್ತಿಲ್ಲ ಅಂತೇಳಿ ಸುಳ್ಳು ಹೇಳ್ತಾರೆ ಅಂತಂದ್ರೆ ನಮ್ಮ ಹಣೆ ಬರ ಏನು ಅಂತ ಅರ್ಥ ಆಗ್ತಿಲ್ಲ ನಮ್ಮ ರಾಜ್ಯದ್ದು. ಆಯ್ತು, ನಿಮ್ಗೆ ನಾನು ಆಗ್ಲೇ ಕೇಳಿದೆ, ನಿಮ್ಗೆ ನಂಬಿಕೆ ಇದೆಯಾ? ಈಗ ನೀವು ಕೋರ್ಟ್ ಕೂಡ ಹಾಕಿದ್ರ, ಕಾರ್ಮಿಕರ ಕೋರ್ಟಲ್ಲಿ ನಿಮ್ಮ ವಾದ ವಿವಾದಗಳು ನಡೀತಾ ಇದೆ. ಹಾಗಾಗಿ ನಿಜವಾಗ್ಲೂ ನಿಮ್ಗೆ ನಂಬಿಕೆ ಇದೆಯಾ ಅಲ್ಲಿ ನಿಮ್ ಪರವಾಗಿ ಆಗುತ್ತೆ ಅಂತ?
ಅವ್ರು ಕೊಟ್ಟಷ್ಟು ಇಸ್ಕೋಬೇಕು ಸರ್. ಅದು ನಿಮ್ ದುಡ್ಡ್ರಿ, ನೀವು 20 ವರ್ಷ ಗೆದ್ದಿರೋದಕ್ಕೆ ಅವ್ರು ಕೊಡ್ತಾರಂತ ಗ್ರಾಜ್ಯುಟಿ ಅಮೌಂಟ್. ಅವರು ನಿಮ್ಮನ್ನ ಕೆಲಸದಿಂದ ತೆಗೆದಾಕೋರಲ್ಲ, ಅದಕ್ಕೆ ಏನ್ ಕೊಡ್ತಾರೆ ಪರಿಹಾರ? ಏನ್ ಕಾನೂನು ರೀತಿ ಏನಂತ ಹಂಗಾರೆ? ಕಾನೂನು ಏನಂತೆ? ಬೇಸಿಕ್ ಡಿ ಏನಿದೆ ಅದರಲ್ಲಿ ಮತ್ತೆ ಟೋಟಲ್ ಸಂಬಳ ಏನಿದೆ ಅದ್ರಲ್ಲಿ 15 days ಪರ್ ಇಯರ್. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರೆ ಓ, ಅರ್ಧಕ್ಕರ್ಧ ಕೊಡ್ತೀವಿ ನೀವು ಸರ್ವಿಸ್ ಇದ್ರಲ್ಲಿ ಅಂತ. ಉದಾಹರಣೆಗೆ ನಿಮ್ಗೆ 1 ಲಕ್ಷ ಚಿಲ್ಲರೆ ಬಂದಿದೆ, ಅದರಲ್ಲಿ ಅರ್ಧ ಕೊಡ್ತೀವಿ. ಗ್ರಾಜ್ಯುಟಿ ಅಮೌಂಟ್ ಅಲ್ಲಿ ಅರ್ಧ ಕೊಡ್ತೀವಿ. ನಿಮ್ ಮನೆ ಬರ ಏನಾರ ಮಾಡ್ಕೊಳ್ಳಿ. ಮತ್ತೆ ಯಾವ ಫ್ಯಾಕ್ಟ್ರಿಗೆ ಅವ್ರು ಹೋಗಿ 6,000 3,000 ಹೋಗಿ ಜೀತ ಮಾಡಿ. ಅವನ್ ಯಾವನ ಇನ್ನೊಬ್ಬಗ್ ಮಾರ್ಬಿಟ್ಟು ಹೋಯ್ತಾನೆ. ಕೇಳಿಸ್ಕೊಳ್ರೆ ಮುಟ್ಟಾಳ್ರೆ, ಕೇಳಿಸ್ಕೊಳ್ರ, ಹೇಳ್ತಾ ನಿಮ್ ಯೋಗ್ಯತೆಗಳನ್ನ. ಸಣ್ಣ ಕೈಗಾರಿಕೆ ಉದ್ಯಮಗಳಿಗೆ ನೀವು ಕೊಡ್ತಿರಲ್ರ ಪರ್ಮಿಷನ್ ಅಧಿಕಾರಿಗಳೇ, ಆಯ್ತಾ? ಕೆಲವರು ಆಯ್ತಾ ಬೀದಿ ಕಾರ್ಮಿಕರು ಇವತ್ತು ಬೀದಿಗೆ ಬರುವಂತ ನಮ್ಮ ಕಾರ್ಮಿಕರು ಇವತ್ತು ಪೌರ ಕಾರ್ಮಿಕರಿಗೆ ಇರೋ ಬೆಲೆನೂ ಇಲ್ವಲ್ರಿ ಇವ್ರಿಗೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ರೆ ಇದು ಮಾಯಾ ಬಂದರ್ ಡೋರ್ಸ್ ಲಿಮಿಟೆಡ್ ಆಯ್ತಾ. ಇದನ್ನ 16 ವರ್ಷಗಳಿಂದ ನಡೆಸ್ತಾರಂತ ಹಲವಾರು ಕೈಗಳು ಅಲ್ವಾ? ಎಷ್ಟು ಕೈ ಬದಲಾಗಿದೆ? 2 ಕೈ ಬದಲಾಗಿದೆ. ಯಾವನ ಬೇರೆ ಬೇರೆ ರಾಜ್ಯದೆಲ್ಲ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದು ಮೈಸೂರಿನಲ್ಲಿ ದಯವಿಟ್ಟು ನಮ್ಮ ಸಂಘಟನೆಗಳು, ಕನ್ನಡ ಸಂಘಟನೆಗಳು ದಯವಿಟ್ಟು ಒಂದಷ್ಟು, ಮತ್ತೆ ನಮ್ಮ KRS ಪಕ್ಷದವರು ಸ್ವಲ್ಪ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ರಪ್ಪ ಇವ್ರ ಪರವಾಗಿ. ನಾನು ನಿಮ್ಗೆ ಇದು ವಿಡಿಯೋ ಕೂಡ ಕಳಿಸ್ಕೊಡ್ತೀನಿ. ಮತ್ತೆ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ನಾವು ಪಕ್ಷ ಹೇಳಲ್ಲ, ಬಟ್ KRS ಪಕ್ಷದ ಬಗ್ಗೆ ನಂಬಿಕೆ ಇದೆ ಅಂತ ಕಾಣುತ್ತೆ ಇವ್ರಿಗೆ. ಹಾಗಾಗಿ ಅವರಾರು ಬರ್ಲಿ ನಮ್ಮ ಸ್ನೇಹಿತರು ಅನ್ನೋದು ಕೂಡ. ನೋಡ್ರಿ, 1 ತಿಂಗಳಿಂದ ಇವ್ರ ಮನೆ ಮಠ ಬಿಟ್ಟು ಸ್ವಂತ ಖರ್ಚಿಂದ ಊಟ ತಿಂಡಿ ಮಾಡ್ಕೊಂಡು ಇವ್ರನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದು ಅಧಿಕಾರಿಗಳು ಬಂದು, ಮುಟ್ಟಾಳ ಅಧಿಕಾರಿಗಳು ಬಂದು ಕೋರ್ಟ್ಗೆ ಹೋಗ್ಬೇಕು ಇವ್ರೆ, ಆಯ್ತಾ? ಮತ್ತೆ ಯಾಕೆ ಆ ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ, ಇವರು ಉಚಿತ ಕಾನೂನು ಇರೋದೇ ಅದೇ ಕೋರ್ಟಲ್ಲಿ, ಆಯ್ತಾ? ಅವನ್ ಯಾವನ ಶಾಮೀಲಾಗಿದ್ರೆ ಅಧಿಕಾರಿ, ಅದಕ್ಕೂ ನ್ಯಾಯ ಸಿಗಲ್ಲ ಇವ್ರಿಗೆ. ಮತ್ತೆ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಸಿವಿಲ್ ಕೋರ್ಟ್ಗೆ ಹೋದ್ರೆ ಮತ್ತೆ ಅಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಬೇಕು. ಆ ಲಾಯರ್ ಪುಣ್ಯಾತ್ಮ ಇರ್ತಾನೋ ಗೊತ್ತಿಲ್ಲ, ಆ ಲಾಯರ್ ಅವನ ಜೊತೆ ಮಿಂಗಲ್ ಆಗ್ಬಿಟ್ರೆ ಇವ್ರು ಕಟ್ಟಿದ ದುಡ್ಡೆಲ್ಲ ವೇಸ್ಟ್. ನೋಡ್ರಿ ಹಣೆ ಬರ ಹೆಂಗೈತೆ ಕಾರ್ಮಿಕರದು. ದಯವಿಟ್ಟು ಒಂದು ಅರ್ಥ ಮಾಡ್ಕೊಬೇಕು. ಇವತ್ತು ಕಾರ್ಮಿಕ ಸಂಘಟನೆಗಳು ದಯವಿಟ್ಟು ಇವ್ರ ಪಾವ್ ನಿಂತ್ಕೊಳ್ಳಿ. ಕೆಲವು ಇರ್ತಾವಲ್ಲ ಅಂತವರೆಲ್ಲ ಇವತ್ತು ಏನು ಕಾರ್ಮಿಕರ ಸಂಘಟನೆಗಳ ಹೆಸರು ಹೇಳ್ಕೊಂಡು, ಹೆಸರುಗಳು ಹೇಳೋದ್ ಬೇಡ, ಯಾರು ಒಬ್ರು ಬಂದಿಲ್ವಂತಲ್ರಿ ಕಾರ್ಮಿಕ ಸಂಘಟನೆಯವರು ನೀವು. ಇವತ್ತು ಮೈಸೂರು ಮಧ್ಯ ರಸ್ತೆಯಲ್ಲಿರುವಂತದ್ದು ಇದು ಬೂತ್ಕಳ್ಳಿ ಅಲ್ವಾ ಸರ್? ಬೂತ್ಕಳ್ಳಿ ನೌಕಿಸ್ ಶಾಲೆ ಎದುರುಗಡೆ ಇರುವಂತ ಒಂದು ಈ ಮಾಯಾ ಬಂದರ ಹೆಸರು ಚೆನ್ನಾಗಿಟ್ಟವ್ರು ಸರ್ ನಿಮ್ಮನ್ನ. ಮಾಯಾ ಬಂದರ್ ಅಂತ ಎಲ್ಲ ಮಾಯಾ ಸರ್. ಎಲ್ಲ ಮಾಯಾ ಮಾಡ್ಬಿಟ್ಟವ್ರಲ್ವಾ? ಅಲ್ಲ, ಏನ್ ಪರ್ಮಿಷನ್, GST ನಂಬರ್ ಅದೆಲ್ಲ ತನಿಖೆ ಮಾಡ್ರಿ ಅಧಿಕಾರಿಗಳೇ. ಕೆಲವು ಮುಟ್ಟಾಳ ಅಧಿಕಾರಿಗಳು ನೀವು ಯಾವ ಪರ್ಮಿಷನ್ ಏನು ಕೇಳಲ್ಲ, ಆಯ್ತಾ? ಕೊಟ್ಬಿಟ್ಟು ಈ ತರ ಕಾರ್ಮಿಕರಿಗೆ ಇವತ್ತು ಬೀದಿ ತರ ಅಂತ ಕೆಲಸ ಮಾಡ್ತೀರಾ. 20 ವರ್ಷ 30 ವರ್ಷ ದುಡ್ಸ್ಕೊಂಡು ಅವ್ರ ರಕ್ತ ಇರೋ ಗಂಟ ದುಡ್ದು ಈ ಹಣೆ ಬರ ಏನು ಅಂತ ಅರ್ಥ ಆಗ್ತಿಲ್ಲ. ಮತ್ತೆ ಇದೇನ್ ಹೇಳ್ತೀರಾ ಹೇಳಿ? ಲೈವ್ ಅಲ್ಲಿ ಇದ್ದೀರಾ, ಇಡೀ ರಾಜ್ಯ ನೋಡ್ತಾ ಇದೆ. ನಿಮ್ಮ ಸಂಘಟನೆಯಿಂದ ಏನಾಗ್ಬೇಕು? ಸಂಸಾರ ನಡೆಸೋಕೆ ಬಹಳ ಕಷ್ಟ ಇದೆ. ಏನೋ ಜೀವನಾಂಶ ನಡ್ಸಕ್ ಹೋಗಕ್ಕೆ ಉದ್ದೇಶ ಮಾಡ್ಕೊಂಡ್ರೆ ಸಾಕು. ಎಲ್ಲೇ ಬೇರೆ ಹೋದ್ರೆ ನಮ್ಮ ಕೆಲಸ ತಗೋತಾರ, ಈ ಏಜ್ ಅಲ್ಲಿ ತಗೋ ಯಾರು ತಗೋತಾರೆ? ಇರೋಷ್ಟಕ್ಕೆ ಜೀವನ ಮಾಡಕ್ಕಾದ್ರು ಇವ್ರು ಕೊಟ್ರೆ ಏನೋ 4 ದಿನ ಜೀವನ ಮಾಡ್ಬೋದು. ಅದಕ್ಕೋಸ್ಕರ ಕಾಯ್ಕೊಂಡ್ಬಿಡ್ತೀನಿ. ಮತ್ತೆ ಇನ್ನೇನು ನಿಮ್ಮ ಅಹವಾಲ್ ಏನು ಕೇಳ್ತೀರಾ ಈ ಮೂಲಕ? ಏನ್ರಿ ನಿಮ್ ಗ್ರಾಜುಯೇಟ್ ಅಮೌಂಟ್ ಅಲ್ಲಿ ಅರ್ಧ ಅಮೌಂಟ್ ಕೊಡ್ತೀವಿ, ಗ್ರಾಜುಯೇಟ್ ಅಮೌಂಟ್ ಸೇರಿಸ್ಕೊಡ್ತೀವಿ ಅಂತಂದ್ರೆ ಅದು ನಿಮ್ಗೆ ಎಷ್ಟು? 1,37,000, 1,40,000 ಅನ್ಕೊಳ್ಳಿ ಅವ್ರಿಗೆ. ಅದರಲ್ಲಿ 70,000 ಸೇರಿಸ್ಕೊಡ್ತಾರೆ. ಅದು ನಿಮ್ ದುಡ್ಡೇ. ಅದು ಅವ್ರೇನು 70,000 ಕೊಡ್ತಾರ ಅಷ್ಟೇ. ಎಷ್ಟು ವಯಸ್ಸು ನಿಮ್ಗೆ ಈಗ? 41. ಇನ್ನೂ ಒಂದು 40 ವರ್ಷ ಎಲ್ಲಿ ದುಡಿಕಾಗುತ್ತೆ ನೀವು? ಎಲ್ಲಿ ದುಡಿಯಕ್ಕಾಗುತ್ತೆ? ಅಲ್ಲ ಹೇಳಿದ್ದು, ಅಯ್ಯೋ ನಾ ಹೇಳ್ತಿರೋದು ನಿಮ್ಗೆ ಇನ್ನೂ ಆಯುಷ್ ಜಾಸ್ತಿ ಆಗುತ್ತೆ ಅಲ್ವಾ? ಅಲ್ಲ, ಇವತ್ತು ಕಷ್ಟ ಇದೆ, 50 ವರ್ಷಕ್ಕೆ ದುಡಿಯಕ್ಕಾಗಲ್ಲ. ಎಲ್ಲೂ ಸಿಗಲ್ಲ ಕೆಲಸ. ತಮ್ಮ ಹೆಸರು? ಪೀಟರ್. ನೋಡ್ರಿ, ಯಾವನ್ರಿ ಅವನು ಸೋಕಾಲ್ಡ್ ಪೀಟರ್ ಅವ್ರು ಕೇಳ್ತಾರೆ ನೋಡಿ. ನೀವು ಕೆಲವರು ಅಲ್ಪಸಂಖ್ಯಾತರು ಹೆಲ್ಪ್ ಮಾಡ್ತೀನಿ ಅಂದ್ರೆ ಎಲ್ರಿ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡ್ತೀರಾ? ನಿಮ್ ಯೋಗ್ಯತೆಗೆ ಜನಪ್ರತಿನಿಧಿಗಳು ನೋಡ್ರಿ, ಅವ್ರು ಪೀಟರ್ ಅವ್ರು ಕೇಳ್ತಾವ್ರೆ. ಅವ್ರೊಬ್ರು ರಾಜ್ಯದ ಅಲ್ಪಸಂಖ್ಯಾತರು ಕಣ್ರಿ. ಅಲ್ಪಸಂಖ್ಯಾತರ ಫಂಡು, ಅಲ್ಪಸಂಖ್ಯಾತರಿಗೆ ಬೆಂಬಲ, ಅವ್ರು ವೋಟ್ ಬ್ಯಾಂಕ್ ಮಾಡ್ಕೊಂಡು ಮುಟ್ಟಾಳ್ರೆ ನೀವು. ಅಧಿಕಾರಿಗಳು ಸಪೋರ್ಟ್ ನಿಮ್ಗೆ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ. ಅಲ್ಲೇ ಅಲ್ಲ, ಅವ್ರ ಯೋಗ್ಯತೆಗೆ 1 ತಿಂಗಳು ಸ್ಟ್ರೈಕ್ ಕೂತ್ಕೊಂಡಿದ್ರೆ ಇಡೀ ರಾಜ್ಯ ನೋಡ್ತಾ ಇದೆ. ಇದು
ಒಂದು ಕಾರ್ಮಿಕರ ಇಲಾಖೆಯವ್ರು ಬಂದು ನೋಡಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇವ್ರಿಗೆ ಯಾಕ್ರಿ ಕಾರ್ಮಿಕ ಇಲಾಖೆ ಅವ್ರಿಗೆ ಯಾಕ್ರಿ ಸಂಬಳ ನಮ್ ತೆರಿಗೆ ದುಡ್ಡು ಲಕ್ಷ ಲಕ್ಷ ಸಂಬಳ ಕೊಡ್ತಿರಲ್ರಿ ಇವ್ರಿಗೆ ಅಲ್ವೇ ಕೊಡಲ್ವೇ? ಅವ್ರಿಗೆಲ್ಲ ಓಟ್ ಬೇಕಲ್ಲ ಸರ್, ಹಾ ನಮ್ದು ಓಟ್ ಬೇಕಷ್ಟೇ. ಓಕೆ. ಇದು ಏನೋ ಕಷ್ಟ ಇದ್ರೆ ಅವ್ರು ಬರೆಯಲ್ಲ. ಅಧಿಕಾರಿಗಳಿಗೆ ಬರೀ ಕಾರ್ಮಿಕರ ನಿಮ್ಮ ಒಂದು ಕೋರ್ಟ್ಗೆ ಹೋಗ್ಬಿಟ್ಟು ನೀವು ಯಾವನ ಅಧಿಕಾರಿ ಅಲ್ಲಿ ಯಾವನ ಇರ್ತಾನೆ, ಕೆಲವರು ಮುಟ್ಟಾಳ್ರ ಅಧಿಕಾರಿಗಳು ಅವ್ರ ಪರವಾಗಿ ನಿಂತ್ಕೊಂಡ್ ಮಾಡ್ತಾರೆ. ಆಯ್ತಾ, ಅವ್ರು ಹೇಳ್ದಂಗೆ ಕೇಳ್ರಪ್ಪ ಆಗಲ್ಲ ಅಂತಾರೆ, ಕೋರ್ಟ್ಗೆ ಹೋಗಿ ಅಂತ. ನೀವು ಯಾವ ಕೋರ್ಟ್ಗೆ ಹೋಗಕ್ಕಾಯ್ತದೆ? ಪಾಪ ದುಡ್ಡು ಹಾಕೊಂಡು ನೀವು ಯಾವ ಲಾಯರ್ ಹಿಡಿಕಾಯ್ತದೆ? ಹಾ ಹಾ ಏನಿಲ್ಲ, ಜೀವನ ಮಾಡಕ್ಕೆ ತೊಂದರೆ ಸಿವಿಲ್ ಕೋರ್ಟ್ ಹಾಕೊಂಡು ಎಲ್ಲಿ ಸರ್ ಅಲ್ಲಿ ಓಕೆ ಓಕೆ. ಇದನ್ನ ಸಿದ್ದರಾಮಯ್ಯ ಗಮನಕ್ಕೆ ತಗೊಂಬಂದ್ರ? ಅಲ್ಲ ತಗೊಂಬನ್ನಿ, ರಾಜ್ಯದ ಮುಖ್ಯಮಂತ್ರಿ ಇದಾರೆ ಈ ಕ್ಷೇತ್ರದ, ಇದೇ ಕ್ಷೇತ್ರ ತಾನೆ ಅವ್ರದ್ದು, ವರ್ಣ ಕ್ಷೇತ್ರ. ಹಾ ಮತ್ತೆ ಮುಖ್ಯಮಂತ್ರಿ ಅವರು ಮಾನ್ಯ ಒಂದ್ ಮುಖ್ಯಮಂತ್ರಿ ಲೆಟರ್ ಕೊಡಿ. ಒಳ್ಳೇದಾದ್ರು ನೋಡಿ, ನೀವೇನ್ ಅವ್ರಿಗೇನ್ ಲೆಟರ್ ಕೊಡ್ಬೇಕಾಗಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನ್ಯೂಸ್ ನೋಡಿದ್ರೆ ನೀವೇನ್ ಮಾಡಿ ಒಂದು ಲೆಟರ್ ಬರ್ದು ಸೈನ್ ಹಾಕಿ ಮೊಬೈಲ್ ಅಲ್ಲಿ ಕಳಿಸಿ. ಅವ್ರ ಮೇಲ್ ಐಡಿಗೆ, ಅವ್ರ ಮೇಲ್ ಐಡಿ ಇದೆ, ರಾಜ್ಯ ಸರ್ಕಾರದ ಮೇಲ್ ಐಡಿ ಕಳಿಸಿ. ಆಯ್ತಾ, ಗಮನಕ್ಕೆ ಬರ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗೊತ್ತಾಗುತ್ತಲ್ಲ, ಈಗ ನೋಡ್ತಾ ಇದ್ರಲ್ಲ ಅವರು. ಅಲ್ಲ ಒಂದು ವಿಚಾರ ಕೇಳ್ಬೇಕಲ್ಲ ಸರ್ ಅವರು. ಹಾ ಕೇಳ್ತಾರ್ರಿ. ಅಲ್ಲ ಈ ಕ್ಷೇತ್ರ ತಾನೆ, ವರ್ಣ ಕ್ಷೇತ್ರ ತಾನೆ ಅವ್ರು ಗೆದ್ದಿರೋದು. ಮತ್ತೆ ಅಲ್ಲ, ಕಾರ್ಮಿಕರ ಇಲಾಖೆಯವರು ಜನಪ್ರತಿನಿಧಿ ಗಮನಕ್ಕೆ ತರಬೇಕು. ಅವ್ರೇನ್ ಮುಟ್ಟಾಳ್ರಾಗದ್ರ? ಹಾ ಹಾ ಏನಕ್ಕೆ ಹೋಗ್ಲಿ ರೀ. ಅವ್ರು ಕಾರ್ಮಿಕ ಇಲಾಖೆಯವರು ಸಾರ್ ಈ ತರ ನಮ್ ಕಾರ್ಮಿಕರು ಅನ್ನ ಇಲ್ದೇನೆ ಬಿದಿಲ್ ಕುಂತವ್ರೆ, ಏನ್ ಮಾಡೋದು ಅಂತ ಹೇಳ್ಬೇಕು. ಅವ್ನು ಯಾವನ ತಲೆ ಮಸ್ದವನು ಹೊರಗಡೆ ರಾಜ್ಯದವರೆಲ್ಲ ಬಂದಿಲ್ಲಿ ನಮ್ ಕಾರ್ಮಿಕರು ತಗೊಂಡು ನಮ್ಮಲ್ಲೇ ಹೋಗಿ ಗೂಟ ಇಕ್ಬಿಟ್ಟು ಹೋದ್ರೆ ಇವ್ರೇನ್ ಮಾಡ್ತಾರೆ ಹೇಳ್ರಿ? ಪೀಟರ್ ಅವ್ರ, ಈಗ ನಿಮ್ಮ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿದೆ ಅಂತಾರೆ. ಅದ್ ಯಾವ್ದೇ ರಾಜಕೀಯ ಸರ್ಕಾರಗಳು ಬರ್ಲಿ ನಮ್ಗೆ ಬೇಕಾಗಿಲ್ಲ. ಯಾವ ಪಕ್ಷ ಬಂದ್ರು ಇದೇ ಕತೆ ಕಾರ್ಮಿಕರದು. ಆಯ್ತಾ, ಅಲ್ಪಸಂಖ್ಯಾತರಿಗೆ ಏನ್ ಹೆಲ್ಪ್ ಮಾಡ್ತಾರೆ ಇವರು? ಅಟ್ಲೀಸ್ಟ್ ಒಂದು ಕನಿಷ್ಠ ಪಕ್ಷ ಕಾರ್ಮಿಕರ ಇಲಾಖೆಯ ಹಿತಾಸಕ್ತಿಯಿಂದ ಬಂದಿಲ್ಲ. ಹಾ ಅಲ್ವಾ ಪೀಟರ್ ಅವ್ರ? ಹಾ ನಿಜವಲ್ಲೂ ನಾಚಿಕೆ ಆಯ್ತದ. ಈಗ್ಲಾರು ನೀವು ಕಾರ್ಮಿಕರ ಯಾರಿದ್ರ ಸಂಘಟನೆಯವರಾಗಿರ್ಬೋದು, ಮತ್ತೆ ಕಾರ್ಮಿಕರ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಏನ್ರಿ ಮಾಡ್ತಾರೆ ಫ್ಯಾನ್ ಕೆಳಗೆ ಕುತ್ಕೊಂಡು? ಹಾ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಮಾನ ಮರ್ಯಾದಿರ ಬಂದು ಕಷ್ಟ ಸುಖ ಕೇಳ್ತೀರಾ ನೀವು? ಆಯ್ತಾ, ನೀವೇನೋ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬಿಟ್ಟಿದ್ದಾರೆ ಅನ್ಕೊಳ್ಳಿ ಉದಾಹರಣೆಗೆ, ಅವ್ರೇನೋ ಕಾರ್ಮಿಕರ ಎಂಪ್ಲಾಯ್ ಆಗಿರ್ತಾರೆ. ಅವ್ರ ಫ್ಯಾಮಿಲಿ ಯಾರನ್ನ ನಿಮ್ ತರ ಇದ್ರೆ ಏನ್ ಮಾಡ್ತಿದ್ರು? ಅವ್ರ ಫ್ಯಾಮಿಲಿ ಅಧಿಕಾರಿ ಫ್ಯಾಮಿಲಿ, ಜನಪ್ರತಿನಿಧಿ ಫ್ಯಾಮಿಲಿ ನಿಮ್ ತರ ಅವ್ರು ಯಾರ ಕಷ್ಟಪಡಲ್ಲ ಬಿಡ್ರಿ, ಅಲ್ವಾ? ಹಾ ಅವ್ರ ದುಡ್ಡು ಬಚ್ಚಿಡಕ್ಕೆ ಒಬ್ರು ಬೇಕಲ್ಲ, ಸಂಬಂಧಗಳು ಅವಾಗ ಬರ್ತಾವ ಅವೆಲ್ಲ. ನಾಚಿಕೆ ಆಗ್ಬೇಕು ಇವ್ರು. ಒಟ್ಟಾರೆ ಏನ್ ಹೇಳ್ತಾರೆ ಸರ್ ಅಧ್ಯಕ್ಷ? ಸರ್ ಅದೇ ನಾವು 10 ವರ್ಷ ಕೇಳ್ತಾ ಇದೀವಿ ಸರ್. ಈಗ ಕಾನೂನು ರೀತಿಲಿ ಏನ್ ಕೊಡ್ಬೇಕು ಕೊಡ್ತೀವಿ ಅಂತ ಅವ್ರು ಹೇಳ್ತಾವ್ರೆ. ನಾವು ಒಪ್ತಲ್ಲ ಸರ್, 10 ಲಕ್ಷ ಕೊಡಿ, ನಮಗೂ ಏಜ್ ಆಗಿದೆ, ಇನ್ನೆಲ್ಲೂ ದುಡಿಯಕ್ಕೆ ನಮ್ಗೆ ಅವ್ರ ಕಾನೂನು ಏನಿಲ್ಲ ಕಂಡ್ರೆ ಜನ ಗೊತ್ತಾಗ್ಲಿ ಹೇಳ್ತೀನಿ ಕೇಳ್ರಿ. ನಿಮ್ ಕೊಟ್ರಂತ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಅರ್ಧ ಕೊಡ್ತೀನಿ. ಉದಾಹರಣೆಗೆ ನಿಮ್ಗೆ 1.5 ಲಕ್ಷ ಪ್ರಾವಿಡೆಂಟ್ ಫಂಡ್ 25 ವರ್ಷ 30 ವರ್ಷ ದುಡ್ಡಿರ್ತೀರಾ, ಅದು ನಿಮ್ ದುಡ್ಡು, ಸರ್ಕಾರ ಕೊಡುವಂತ ದುಡ್ಡು, ಅದು ನಮ್ಮ ತೆರಿಗೆ ಹಣ ಅದು. ಆಯ್ತಾ, ಇವರು ಎಕ್ಸ್ಟ್ರಾ ಅದಲ್ಲ ಒಂದು 70,000 ಕೊಡ್ತೀನಿ ಅಂದ್ರೆ 25 ಜನಕ್ಕೆ 70,000 ಎಷ್ಟಾಯ್ತು? ಆಯ್ತಾ, ಇವ್ರು ಮಾಡೋಂತ ಲ್ಯಾಂಡ್ ಮಾಫಿಯಾಗಳಿಗೆ 1 ಕುಂಟೆ ಜಾಗದ ದುಡ್ಡು ಅದು. ಹಾ ಇಲ್ಲಿ ಒಂದ್ ಸೈಟ್ 70 ಲಕ್ಷ 80 ಲಕ್ಷ. ಹಾ ಹ್ಞೂ ಕಣ್ರಿ. ಈ ಸಣ್ಣ ಕೈಗಾರಿಕೆಗಳಿಗೆ ಹೆಸರು ಹೇಳ್ಕೊಳ್ಳೋದು, ಮುಟ್ಟಾಳ್ ನನ್ನ ಮಕ್ಕಳು ಅಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ, 10 ವರ್ಷ 20 ವರ್ಷ ನಡೆಸೋದು, ಇನ್ನೊಬ್ಬನ ಕೈಗೆ ಹಾಕೋದು, ಅವನ್ನ ನಾನು ನಡೀತಾ ಇಲ್ಲ, ಕಾರ್ಮಿಕರು ಸರಿ ಇಲ್ಲ ಅಂತ ನಿಮ್ಮ ಮೇಲೆ ಹೇಳೋದು, ಇವೆಲ್ಲ ನಾಟಕಗಳು. ಲೋಕಾಯುಕ್ತ ಕೊಟ್ಬಿಡಿ ದಯವಿಟ್ಟು ಒಂದು ಅರ್ಜಿನ. ಇವ್ರ ಯೋಗ್ಯತೆಗಳೆಲ್ಲ ಬಹಿರಂಗ ಆಗ್ಲಿ, ದಯವಿಟ್ಟು ಲೋಕಾಯುಕ್ತ ಕೊಡಿ ಅಂತ ನಾನು ಹೇಳ್ತಾ ಇದೀನಿ. ನಾನು ನಿಮ್ಮ ಪರವಾಗಿ ಇರ್ತೀನಿ. ಆಯ್ತಾ, ಯಾಕೆಂದ್ರೆ ನಿಮ್ಮ ಸರ್ಕಾರಿ ಏನು ಕಾರ್ಮಿಕ ಇಲಾಖೆಯಲ್ಲಿ ನಿಮ್ಗೆ ನ್ಯಾಯ ಸಿಗಲ್ಲ ಅಂತ ನೀವೇ ಹೇಳ್ತಾ ಇದೀರಾ ಅಲ್ವಾ? ನ್ಯಾಯ ಸಿಗುತ್ತಾ? ಹಾ ಕೊಡಿ, ಲೋಕಾಯುಕ್ತ ಕೊಡಿ, ತನಿಖೆ ಮಾಡ್ಲಿ. ಬೆಂಗಳೂರು ಲೋಕಾಯುಕ್ತ ಕೊಟ್ಬಿಡಿ. ನಿಮ್ಗೆ ಇಲ್ಲೂ ನಂಬಿಕೆ ಇಲ್ಲ ಅಂತಂದ್ರೆ. ಇನ್ನು 12 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾವ್ರೆ ಸರ್. ಯಾರ ಅಪ್ಪ ಅಮ್ಮನಿಂದ ಲಾಸ್ ಮಾಡ್ಕೊಂಡಿದ್ದೀರಿ? ನೀವೇ ಲಾಸ್ ಮಾಡಿದಿರಾ? ನಾವು ನಿಮ್ಗೆ ಸುಮ್ಮನೆ ಕುಣಿಸಿ ಸಂಬಳ ಕೊಟ್ಟಂಗ ಆಗೈತೆ. ಎಷ್ಟು ವರ್ಷದಿಂದ? ಅವರು 11ರಲ್ಲಿ ತಗೊಂಡಿದ್ರು. ನಿಮ್ಗೆ ಲಾಸ್ ಆಗಿದ್ರೆ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡಿ. ಬ್ಯಾಂಕ್ಗಳು ತಂದಿಡ್ತಿರಲ್ಲ, ಆಯ್ತಾ? ಇನ್ನೇ ಯಾವ ಬ್ಯಾಂಕ್ಗಳಿಗೆ ಮೋಸ ಮಾಡಿದ್ರ ಮೊದಲು ಹುಡುಕಿ, ಅದೊಂದು ಸುದ್ದಿ ಮಾಡೋಣ. ಇವ್ರು ಯಾವ ಬ್ಯಾಂಕ್ಗಳಿಗೆ ಲೋನ್ ತಗೊಂಡು ಮೋಸ ಮಾಡಿದ್ರೆ ಅದನ್ನು ಕೂಡ ಹುಡುಕಿ ನಿಯತ ಕಟ್ಟಿಲ್ಲ. ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ಸರ್ಕಾರಕ್ಕೆ ಮನವಿ ಕೊಡಿ. ಸರ್ಕಾರ ಮುಟ್ಕೊಲಾಗುತ್ತೆ, ನಡೆಸುತ್ತೆ ಅಲ್ವೇನ್ರಿ? ಪ್ರೈವೇಟ್ ನಡಕ್ ಆಗಲ್ಲ ಅಂದ್ಮೇಲೆ ಸರ್ಕಾರದ ವಹಿಸ್ಬಿಡಿ. ಅರ್ಮಾನನೇ ಸರ್ಕಾರದವ್ರು ಕಿತ್ಕಕ್ ಬಂದಿದ್ರು, ಒಂದಷ್ಟು ರಾಜರ ಭೂಮಿನೇ ಕಿತ್ಕಕ್ ಬಂದಿದ್ರು. ಆಯ್ತಾ, ಇದನ್ನ ಹಂಗೆ ಸರ್ಕಾರಕ್ಕೆ ಒಪ್ಪಿಳಿ ಬಿಡಿ. ಏನ್ ಇವ್ರ ಅಪ್ಪನ ಮನೆಯಿಂದ ತಗೊಂಬಂದ ಜಮೀನೇನ ಉತ್ನೆ ಬಿತ್ತನೆ ಮಾಡಿದ್ರ ಕೇರಳದಿಂದ ಬಂದು? ನಮ್ ಕರ್ನಾಟಕ ಜಮೀನು, ನಮ್ ರೈತರ ಜಮೀನು, ಯಾವ್ದೋ ಸಿಎ ಸೈಟೋ ಯಾವ್ದೋ ಒಂದು ಕಾರ್ಮಿಕರ ಹೆಸರು ಸೈಟೋ ಮಾಡ್ಕೊಂಡು 10 ವರ್ಷ ನಡೆಸೋದು. ಏನ್ ತಿಳ್ಕೊಂಡ್ಬಿಟ್ರಿ ಇವರೆಲ್ಲ ಕಾರ್ಮಿಕರು ಅಂದ್ರೆ? ಮುಟ್ಟಾಳ್ ನನ್ನ ಮಕ್ಳು ಇವರು. ಏನ್ ತಿಳ್ಕೊಂಡ್ಬಿಟ್ರೆ ಅಂತ?
ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳೇನು ಮಣ್ಣು ತಿಂತವ್ರೇನ್ರಿ ಇವರು? ಮಾನ ಮರ್ಯಾದೆ ಇಲ್ಲ ಇವ್ರಿಗೆ? ಜಿಲ್ಲಾಡಳಿತ ನಡೆಸೋರಿಗೆ, ತಾಲೂಕು ಆಡಳಿತ ನಡೆಸೋರಿಗೆ, ಕ್ಷೇತ್ರದ ಆಡಳಿತ ನಡೆಸೋರಿಗೆ ತಲೆ ಬಿಡೋರಿಗೆ. ಒಟ್ಟಿನಲ್ಲಿ ಏನೇ ಆದ್ರೂ ನಾವು ಬಾಯಿ ಬಡ್ಕೊಬೇಕಷ್ಟೇ ಅಲ್ವೇ? ಕಾರ್ಮಿಕರ ಪರವಾಗಿ ಯಾವ ಒಬ್ಬ ಏನೋ ಒಬ್ರು ಯಾರೋ ಒಬ್ರು ಹೇಳ್ತಿದ್ರು, ನಮ್ಗೆ ಬದುಕಕ್ಕೆ ಜೀವಿಸಿ ಆಗ್ಬಿಟ್ಟಿದೆ ಸರ್ ಇವರಿಂದ ಅಂತ. ಅವಲ್ಲ ಅದರಲ್ಲೂ ಬೇರೆ ರಾಜಕೀಯ. ಆಮೇಲೆ ಇನ್ನೊಂದು ರಾಜಕೀಯದ ಕ್ಯಾಬ್ನ ಬಂತು, ಈ ಆಡಳಿತ ಪಕ್ಷ ಬಿಡ್ರಪ್ಪ ಹೋಲಿ, ನಿಮ್ ಯೋಗ್ಯತೆಗೆ ಬರಕ್ಕಿಲ್ಲ, ನಿಮ್ಗೆ ಅವಮಾನ ಆಗ್ತದೆ. ವಿರೋಧ ಪಕ್ಷದವ್ರು ಏನು ಕತ್ತೆ ಕಾಯ್ತವ್ರು ಇವರು? ಅಲ್ಲೆಲ್ಲ ಹೋಗ್ಬಿಟ್ಟು ಫ್ರೀಡಮ್ ಅಲ್ಲಿ ನಿಂತ್ಕೊತಾರಲ್ರಿ, ಅಲ್ಲಿ ಹೋಗ್ಬಿಟ್ಟು ಪಾರ್ಕಲ್ಲಿ ಕೂತ್ತೀರಾ, ಅದು ಹಂಗಾಗೋಯ್ತು ಇದು ಹೆಂಗಾಗೋಯ್ತು ಅಂತ. ಬನ್ನಿ ಕಾರ್ಮಿಕ ಪರವಾಗಿ ನಿಂತ್ಕೊಳ್ಳಿ. ಕಾರ್ಮಿಕ ಪರವಾಗಿ ವಿರೋಧ ಪಕ್ಷ ನಾಯಕರು ಯಾರು ಇದ್ದೀರಿ ನೀವು? ವಿರೋಧ ಪಕ್ಷ ನಾಯಕರು ಅಯ್ಯೋ ಯಾರನ್ನ ಒಬ್ರು ಸತ್ತೋಗ್ಬಿಟ್ರೆ ಸಾಕು, ಅವ್ರಿಗೆ ಏನು ಹಾರ ಹಾಕೊಂಡು ತುರಾಯಿ ಹಾಕೊಂಡು ಸೈರನ್ಗಳು ಹಾಕೊಂಡು ಕಾರ್ ಮೇಲೆ ಕಾರಲ್ಲಿ ಹಾಕೊಂಡು ಹೋಗ್ತೀರಿ. ವಿರೋಧ ಪಕ್ಷದ ನಾಯಕರುಗಳು ನೀವು ಬೇಡ ಅಂದ್ರೆ ನಿಮ್ಗೇನು ರಾಜ್ಯ ಮಟ್ಟದ ಬರೋದು ಬೇಡ್ರಿ, ರಾಷ್ಟ್ರ ಮಟ್ಟದ ವಿರೋಧ ಪಕ್ಷದ ಬರೋದು ಬೇಡ. ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತಿ ವಿರೋಧ ಪಕ್ಷ ನಾಯಕರು ಇಲ್ಲ, ಸತ್ತೋಗ್ಬಿಟ್ಟಿದ್ರೆ ಇವರಲ್ಲ, ಸತ್ತೋಗ್ಬಿಟ್ಟಿದ್ರೆ ವಿರೋಧ ಪಕ್ಷ ನಾಯಕರು. ನಿಮ್ಗೆ ಕಂಡ್ರೆ ಹೇಳ್ತಾರದು, ಬಂದು ನಾರಾಯಣ ಅಂತ ಮಾತಾಡ್ತಾರ. ನಾನು ಲೈವಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಆಡಳಿತ ಪಕ್ಷದರಾಗ್ಲಿ ವಿರೋಧ ಪಕ್ಷದಾಗ್ಲಿ ಕಾರ್ಮಿಕರ ಸಂಘಟನೆಗಳು ಒಂದಷ್ಟು ಜನ ದಯವಿಟ್ಟು ಬಂದು ಇವ್ರ ಪರವಾಗಿ ನಿಂತ್ಕೊಳ್ರಿ. ಒಂದು ತಿಂಗಳಿಂದ ಇವರು ಮಾಯ ಬಂದಷ್ಟು ಡೋರ್ಸ್ ಅಂದ್ಬಿಟ್ಟು ಆಯ್ತಾ, ಇಲ್ಲಿ ಮೈಸೂರಿನ ಎಂಟ್ರೆನ್ಸ್ ಅಲ್ಲಿ ಬನ್ನೂರು ರೋಡ್ ಅಲ್ಲಿ ಇರುವಂತದ್ದು ಆಯ್ತಾ, ಇಲ್ಲಿ ಯಾವ್ಯಾವ ವಿಚಾರಗಳಿಗೆ ಏನೇನೋ ಸ್ಟ್ರೈಕ್ ಮಾಡ್ತಾರೆ. ಇವತ್ತು ಜೀವನಕ್ಕೋಸ್ಕರ ಇವರ ಒಂದು ಜೀವನಕ್ಕೋಸ್ಕರ ಇವತ್ತು ಸ್ಟ್ರೈಕ್ ಮಾಡ್ತಿರುವಂತದ್ದು. ಫ್ಯಾಕ್ಟ್ರಿನ ಏಕೆ ಹಾಕಿ ಮುಚ್ಚಿಬಿಟ್ಟು ಇವ್ರ ಮೇಲೆ ಹಾಕ್ತಾರೆ, ನಿಮ್ಮ ಮೇಲೆ ಹಾಕ್ತಾರೆ ಅಂತ ಏನ್ರಿ? ಅದೇನ್ ಹೇಳಿದ್ರಲ್ಲ ನೀವು, ನಿಮ್ಮಿಂದ ಎಷ್ಟು ಕೋಟಿ ಲಾಸ್ ಇದೆ ಅಂತ? 12 ಕೋಟಿ ಬಂಡವಾಳ ಹಾಕೋಣ. ಮೊದಲು ಕೇಳ್ರಿ, 12 ಕೋಟಿನಲ್ಲಿ ಬರೀ ಬಂಡವಾಳ ಎಷ್ಟು ಕೋಟಿ ಇದೀರಿ ಅಲ್ಲಿ? ಯಾವ ಮಿಷಿನ್ ಎಷ್ಟು ಕೋಟಿ ಇದು? ನಾಚಿಕೆ ಮನ ಮರಿಯಲ್ಲಿ ಕಾರ್ಮಿಕರ ಬಗ್ಗೆ ಮಾತಾಡ್ತೀರ ನಿಮ್ ಯೋಗ್ಯತೆಗೆ. ಅಲ್ಲ ಬರೀ ನಾನು ಸುದ್ದಿ ಮಾಡ್ತಿ ಬಿಡ್ತೀನಿ ಅಂತ ತಿಳ್ಕೊಂಬೇಡಿ, ಬರೀ ವೆಬ್ಸೈಟ್ಗೆ ಹಾಕ್ತೀನಿ ಅಂತ ತಿಳ್ಕೊಂಬೇಡಿ. ಇಡೀ ರಾಜ್ಯದಲ್ಲಿ ನಿಮ್ಗೆ ಹೋಗಿಬೇಕು ಕ್ಯಾಕರ್ಸ್ ಮೊಕ್ಕೆ ಮೈಸೂರು ಜಿಲ್ಲಾಡಳಿತ ವ್ಯವಸ್ಥೆ ಬಗ್ಗೆ. ಅಲ್ಲಿ ಕೇರಳದಲ್ಲಿ ವೆಸ್ಟ್ ಇಂಡಿಯನ್ ಪ್ಲೈವುಡ್ ಅಂತ ಕಂಪನಿ ಇದಾವೆ, ಅಲ್ಲಿ 2,000 ಜನ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಅಷ್ಟು ಜನಕ್ಕೆ ಅನ್ನ ಕೊಡ್ತಾರೆ. ನಮ್ದು 25 ಜನ. ಅಲ್ಲ ರೀ, 2,000 ಜನಕ್ಕೆ ಅನ್ನ ಕೊಟ್ಟವ್ರಿಗೆ 20 ಜನ ದೊಡ್ಡ. ಅವ್ರು ಬಂದು ಒಂದು ಮಾತು ಈ ತರ ಹೇಳ್ಬಿಟ್ರೆ ಏನು ಮಾಡ್ಕೊಬೋದು ಅಂತ ಹೇಳ್ಬೋದಾಯ್ತು. ಸರ್ ಅವ್ರು ಏನಾದ್ರು ಮನಸ್ಸು ಮಾಡಿ ಬಂದು ನಮ್ಮ ಅಹವಾಲು ಕೇಳಿದ್ರೆ ಖಂಡಿತ ಫ್ಯಾಕ್ಟ್ರಿ ನಡೆಸಬಹುದು. ಯಾಕಂದ್ರೆ ಒಂದ್ ಕಡೆ ತಪ್ಪು ಹಾಗಾದ್ರೆ ಮೀಡಿಯೇಟರ್ ಯಾರು? ನಿಮ್ಮ ವಿರುದ್ಧವಾಗಿರುವಂತ ಮೀಡಿಯೇಟರ್ ಯಾರು? ಅವರ ಪರವಾಗಿರುವಂತ ಮೀಡಿಯೇಟರ್ ಯಾರಂಗ್ರಿ ಇಲ್ಲಿ? ಯಾರು ಭೂಮಿ ಕಬಳಿಕೆ ಮಾಡ್ಕೊಬೇಕು ಅಂತ ಮೀಡಿಯೇಟರ್ ಮಾಡ್ತಾರ ಲೆಕ್ಕ ಕೇಳಿ ಯಾರು ಹೇಳಿ, ಮತ್ತೆ ಅವ್ರ ಬಗ್ಗೆ ಸುದ್ದಿ ಮಾಡೋಣ. ಇಲ್ಲಿ ಭೂಮಿ ಕಬಳಿಕೆ ಅಂತ ಬರಲ್ಲ. ಹೌದು, ಈಗ ಸಣ್ಣ ಇಂಡಸ್ಟ್ರಿಗಳ ಕಥೆನ ಅದೇ ಕಣ್ರಿ. ನಿಮ್ಗೆ ಒಳನೋಟ ಗೊತ್ತಿಲ್ಲ, ನಿಮ್ಗೆ ಹೊರನೋಟ ಮಾತ್ರ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತಿರ ಪೆಂಡಲ್ ಹಾಕೊಂಡು ಅಷ್ಟೇ ಅಲ್ವಾ ಸರ್? ನಿಜ ತಾನೇ ಅದು? ಹೋಗೋದೇ ಒಳಗಡೆ ಆತರ. ಎಷ್ಟು ಕಾರ್ಮಿಕ ಇಲಾಖೆಗಳು ಇವತ್ತು, ಕಾರ್ಮಿಕ ಫ್ಯಾಕ್ಟರಿಗಳು ಎಷ್ಟು ಮುಚ್ಚೋಗಿಲ್ಲ ಇವತ್ತು ಮೈಸೂರಿನಲ್ಲಿ ಇಂಡಸ್ಟ್ರಿ ಏರಿಯಾಗಳು. ಯಾಕೆ ಮುಚ್ಚೋಯ್ತು? ಇವರು ಲ್ಯಾಂಡ್ ಮಾಫಿಯಾಗೆ. ಆಮೇಲೆ 24 ಜನಕ್ಕೆ ಏನು ಲಕ್ಷಗಟ್ಟಲೆ ಸಂಬಳ ಏನ್ ಜಾಸ್ತಿ ಇರಲ್ಲ ಸರ್. ಈಗ ಒಂದು 3 ವರ್ಷದಿಂದ ಸಂಬಳ ಒಂದ್ ಸ್ವಲ್ಪ 2,000 3,000 ಜಾಸ್ತಿ ಮಾಡಿದ್ರು. ಮೊದ್ಲು ಎಷ್ಟಿತ್ತು ಸರ್? ಮುಂಚೆ 14,000 13,000 ಇತ್ತು. ಓಕೆ. ಈಗ ಒಂದು 3 ವರ್ಷದಿಂದ ರೀ ಹೆಣ್ಮಕ್ಳು ಗಾರ್ಮೆಂಟ್ಸ್ ಹೋಗಿ ತಂದು ಬಿಡ್ತಾರಲ್ರಿ ಅದನ್ನ. ಇನ್ನು 20 ಆಗಿಲ್ಲ ಸರ್. ಈಗಲೂ ಸರ್ ನಮ್ಗೆ 17,000-18,000 ಇರೋದು. ಅದು ಈಗ 3 ವರ್ಷದಿಂದ ಈ 17,000-18,000 ಬಂದಿದ್ದೀವಿ. ಹಿಂದೆ ಎಲ್ಲ 12,000-13,000 ಸರ್. ಸರ್ವಿಸ್ 22-25 ಗಂಟೆ ಆಗಿದೆ, ಸಂಬಳ ಮಾತ್ರ 20 ಒಳಗೆ ಇದೆ. 2011ರಲ್ಲಿ ಸರ್ ನಮ್ಗೆ ಅಲ್ಲಿಗೆ ಒಂದು 9,500 10,000 20,000. ಅವ್ರಿಗೆ ಗೊತ್ತು ರೀ, ನೀವೆಲ್ಲ ಕಾರ್ಮಿಕ ಇಲಾಖೆ ಕಾನೂನು ಉಚಿತ ಕಾನೂನಿಗೆ ಹೋಗ್ತೀರಾ. ನಾವ್ ಹೇಳ್ದಂಗೆ ಕೇಳ್ತಾರೆ ಅಧಿಕಾರಿಗಳು ಅಂತ ಗೊತ್ತು ಕೆಲ ಅಧಿಕಾರಿಗಳು. ಹಂಗಾಗಿ ಎಷ್ಟು ಹೋರಾಟ ಮಾಡ್ತಾರೆ, ಮಾಡ್ಲಿ, ಇಲ್ಲೊಂದು ವರ್ಷ ಹೋರಾಟ ಮಾಡ್ಲಿ, ಇನ್ನೊಂದು ಕೋರ್ಟ್ಗೆ ಹೋಗಿ ಇನ್ನೊಂದು ವರ್ಷ ಹೋರಾಟ ಮಾಡ್ಲಿ, ಆಯ್ತಾ, ಆಮೇಲೆ ಅವರೇ ಮರ್ತು ಬಿಡ್ತಾರೆ ಅನ್ನೋ ತರ ಅವ್ರ ಐಡಿಯಾ ಇರ್ಬೇಕೇನೋ. ಆತರ ಮಾಡ್ತೀರಾ ನೀವು? ಹಂಗಂದಂಗಿದ್ರೆ 1 ತಿಂಗಳಿಂದ ನೀವು ಅಗೋರಾತ್ರಿ ಯಾಕೆ ಹೋರಾಟ ಮಾಡ್ತಿದ್ರಿ ಅಲ್ವಾ? ನಾವು ಅದಕ್ಕೆ ಅವರು ಸರ್ ಕಾನೂನು ಪ್ರಕಾರ 30 days ಅಲ್ಲಿ ಏನ್ ಕೊಡ್ಬೇಕು ನಿಮಗೆ ಕೊಡ್ತೀವಿ ಅಂತ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ. ಅದ್ರ ಪ್ರಕಾರ ಅವರು ನಡ್ಕೊಂಡಿಲ್ಲ. ಆಲ್ರೆಡಿ 30 days ಕಂಪ್ಲೀಟ್ ಆಗ್ತಾರೆ. ಮತ್ತೆ ಅವರು ಡೇಟ್ ತಗೊಂಡು ಹೋಗ್ತಾ ಇದಾರೆ. ಅವ್ರ ಲಾಯರು ನಮ್ಮ ಲಾಯರು. ಅಲ್ಲ ರೀ, ಒಂದು ವಿಚಾರ ಗೊತ್ತಾಗ್ತಿಲ್ಲ. ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಆಯ್ತಾ, ಸುಮ್ನೆ ಡೇಟ್ ಕೊಡಕ್ ಇವ್ರು ಯಾರ್ರಿ? ಸುಮ್ನೆ ಡೇಟ್ ಕೊಡಕ್ ಇವ್ರು ಯಾರು? ಸಾರ್ವಜನಿಕರು ಹೇಳ್ದಂಗಿರುವಂತ ಕಾನೂನು. ಈಗ ಉದಾಹರಣೆಗೆ ಒಂದಷ್ಟು ಜನ ಸಾರ್ವಜನಿಕರು 100 ಜನ 50 ಜನ ಸೇರಿ ಸುಪ್ರೀಂ ಕೋರ್ಟ್ ಮಾತು ಕೇಳುತ್ತೆ. ಅಂತದ್ರಲ್ಲಿ ಇವರೆಲ್ಲ ಯಾವ ಲೆಕ್ಕ ರೀ ನಿಮ್ಗೆ ಅಲ್ವಾ? ಒಳ್ಳೆ ಲಾಯರ್ ಯಾರು ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಆಯ್ತಾ, ಅಟ್ಲೀಸ್ಟ್ ಒಂದು ಒಳ್ಳೆದಾರ ಆಗುತ್ತೆ.
ನಿಮ್ಮ ಜೀವನನ ಇವ್ರ ಡೇಟ್ ತಗೊಳಕ್ ಇವ್ರು ಯಾರು ಅಂತ. ಲಾಯರ್ ಯಾರು ಇರೋಲ್ಲ ಸರ್, ನಾವು ಊರಲ್ಲಿಂದಲೇ ಹೋಗ್ಬೇಕು. ಅಲ್ಲ ಸರ್ ಕೇಳಿ, ಈಗ ನಿಮ್ಮ ಜೀವನ ಹಾಳಾಗ್ತಾ ಇರೋದು 1 ತಿಂಗಳಿಂದ, ಉದ್ಯೋಗ ಇಲ್ದಾನೆ ಕೂತಿದ್ದೀರಾ ನೀವು ಇಲ್ಲಿ, ಮನೇಲಿ ಹೆಂಗ್ ಸಂಸಾರ ನಡೆಸ್ತಾವ್ರ ಪಾಪ ಅಂತ. ಅಷ್ಟೇ, ಜೀವನ ದುಸ್ತರ ಆಗಿದೆ ಸರ್. ಪೆಟ್ರೋಲ್ ರೊಕ್ಕ ಬರಬೇಕು, ಮತ್ತೆ ಜೀವನ ತುಂಬಾ ದುಸ್ತರ ಆಗಿದೆ. ಬೇರೆ ಬೇರೆ ಊರಿಂದ ಬಂದಿದ್ದೀರಾ, ಬೆಳಗ್ಗೆ ಹೊತ್ತು ಕೂತಿರ್ತೀರಾ. ಒಂದು ಸೌಜನ್ಯಕಾರ ಅಧಿಕಾರಿಗಳು ಬಂದು ಯೋಗ್ಯತೆಗೆ ದೊಡ್ಡ ದೊಡ್ಡ ಆಫೀಸ್ ಮಾಡ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಊಟ ಹೊಡ್ಕೊಂಡಿದಾರ. ಇವ್ರ ಯೋಗ್ಯತೆಗೆ ಒಂದು CC ಕ್ಯಾಮ್ರಾ ಹಾಕಳಕ್ ಯೋಗ್ಯತೆ ಇಲ್ಲ ಇವ್ರಿಗೆ. ತಾಕತ್ತಿರ ಹಾಕಳಿ ನೋಡುವ, ಯೋಗ್ಯತೆಗಳೆಲ್ಲ ಗೊತ್ತಾಗ್ಲಿ, ಇವ್ರ ಮನವಳ ಎಲ್ಲ ಗೊತ್ತಾಗ್ಲಿ. ಮತ್ತೆ ಅಮಾಯಿ ಕ್ಯಾಮ್ರಾ ಹಾಕ್ತಾರೆ, CC ಕ್ಯಾಮ್ರಾನ ಹಾ ಅವ್ರಿಗೆ ಹಾಕಳಲ್ಲ ಎಲ್ಲ ಗೊತ್ತಾಯ್ತಿದೆ ನೋಡಿ. ಹಾ ಬಂಡವಾಳ ಬೈಲ ಗೊತ್ತದಲ್ಲ. ಏನ್ ಮಾಡ್ತಾರ್ರಿ ಮತ್ತೆ ಕಾರ್ಮಿಕರ ಸಚಿವರು? 25 ಜನ ಬೀದಿ ಬಿದ್ದವರು ಮೈಸೂರಿನಲ್ಲಿ ಸೈರನ್ ಹಾಕೊಂಡು ಬೂಟದ ಕಾರ್ಗಳು ಹಾಕೊಂಡು ಓಡಾಡ್ತಾ ಇದಾರಲ್ಲ. ನೀವ್ ಈಗಲೇ ಹೇಳಿದ್ರೆ, ಈಗ ಯಾರೋ ನೆನ್ನೆ ಮೊನ್ನೆಯಿಂದ ಜನಪ್ರತಿ ಓಡಾಡ್ತಾವ್ರೆ ಅಂತ. ಯಾಕೆ? ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ನೋಡಿ. ಇಲ್ಲಿ ಯಾರೋ ಕಾರ್ಮಿಕರು ಕೂತಾರ, ಇಂಟೆಲಿಜೆನ್ಸಿ ರಾಜಕೀಯ ಛಲಗಳು ಅವರು ನಾಗರ ಇಂಟೆಲಿಜೆನ್ಸಿ ಕೆಲವೊಂದು ಇಲಾಖೆಗಳು ಇಂಟೆಲಿಜೆನ್ಸಿ ಗೊತ್ತಿರುತ್ತೆ. ನಾನು ಸುದ್ದಿ ಮಾಡಿ ನನ್ನೆಲ್ಲ ಚೆಕ್ ಮಾಡ್ತಾರೆ. ಇವನೆಲ್ಲ ಸುದ್ದಿ ಮಾಡ್ತಾನೆ, ಇವ್ನು ಯಾರ ಪರವಾಗಿ ಸುದ್ದಿ ಮಾಡ್ತಾವನೆ, ನಾನೇನೋ ಒಂದು ಏನೋ ಶಬ್ದದಿಂದ ಹಾಕ್ಬಿಟ್ರೆ ನನ್ನ ಮೇಲೆ ಕೇಸ್ ಹಾಕೋಗುತ್ತೈತಿ ಇವ್ರಿಗೆ. ಇವ್ರು ನನ್ನ ಮೇಲೆ ಕೇಸ್ ಹಾಕೋರು, ಬಿಡ್ಸ್ಕೊಂಬರೋರು ಅವ್ರೆ, ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಕಾರ್ಮಿಕರು ಪರವಾಗಿ ಮಾಡೋಣ ಅಲ್ವಾ? ನಾಚಿಕೆ ಆಗಬಾರ್ದು ಇವ್ರಿಗೆ, ಇಂಟೆಲಿಜೆನ್ಸಿಗೆ. ಇಷ್ಟು ಜನ ಕಾರ್ಮಿಕರು ಬೀದಿಗೆ ಬಿದ್ದವ್ರೆ ಸರ್, ಈ ಇಲಾಖೆ ಸಂಬಂಧಪಟ್ಟಂತವ್ರು ಅಂತ ಹೇಳ್ಬೇಕು ತಾನೆ, ನಿಮ್ ಪರವಾಗಿ ಮಾತಾಡ್ಬೇಕು ತಾನೆ. ಹಾ, ಏನ್ರಿ ಇದು ಕತೆ ಇದು? ಎಸ್, ನಾವೇ ನೋಡ್ತಾ ಇದ್ದೀರಾ, ಪೊಲೀಸ್ ಇಲಾಖೆ ಖಾಲಿ ಜೀಪು. ಹೋಗ್ಲಿ ಪರವಾಗಿಲ್ಲ, ನಾವೇ ಕಳಿಸ್ತೀವಿ ಸಂಬಂಧಪಟ್ಟಂತ ಇಲಾಖೆಗೆ, ಕಾರ್ಮಿಕರ ಸಚಿವರಿಗೆ ಮತ್ತೆ ಕೇಂದ್ರ ಸರ್ಕಾರದ, ಮುಖ್ಯವಾಗಿ ನಾಟ್ ಓನ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಾರ್ಮಿಕರ ಯೋಜನೆಗಳು ಇವತ್ತು ಏನಿದೆಯೋ ರೀ, ಸರ್ಕಾರಕ್ಕೆ ಕೊಡ್ತಾ ಇರಲ್ರಿ, ಅದೆಲ್ಲ ತಲುಪ್ತಾ ಇದೆಯನ್ರಿ. ಇವತ್ತಿನ ಪರಿಸ್ಥಿತಿ ಗ್ಯಾಸ್ ತಳಕ್ ಆಗ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ರೆ ಈ ಕಾರ್ಮಿಕರು 1 ತಿಂಗಳಿಂದ ಇವತ್ತು ಮೈಸೂರಿನ ಬೂತ್ಕಳ್ಳಿ ವರ್ಣಾ ಕ್ಷೇತ್ರ ಬರುತ್ತೆ, ಇದು ಆಯ್ತಾ, ವರ್ಣಾ ಕ್ಷೇತ್ರ ಬರುತ್ತೆ, CM ಸಿದ್ದರಾಮಯ್ಯನವರ ಕ್ಷೇತ್ರ, ಯತೀಂದ್ರ ಕ್ಷೇತ್ರ ಆಯ್ತಾ. ಇಲ್ಲಿ 1 ತಿಂಗಳಿಂದ ಕಾರ್ಮಿಕರು ಇವತ್ತು ಸ್ಟ್ರೈಕ್ ಮಾಡ್ತಾವ್ರೆ. ಮಾಯಾ ಬಂದ ಡೋಸ್ನ ಅವ್ಯವಹಾರಗಳನ್ನ ನೀವು ತನಿಖೆ ಮಾಡಿಸ್ಬೇಕು. ಯಾವ್ದಕ್ಕೆ ತನಿಖೆ ಮಾಡಿಸಿದ್ರೆ ಯಾವ್ದಕ್ಕೂ SITಗಳು ಕಳಿಸ್ತಿರಲ್ರಿ, ಮಾಡ್ರಿ. ಇವ್ರದ್ದು SIT ತನಿಖೆ ಆಗ್ಲಿ ಬಿಡ್ರಿ. ಅವೆಲ್ಲ ಮಾಡಕ್ ಆಗಲ್ವಲ್ಲ ನಿಮ್ ಕೈಲಿ. ಸುದ್ದಿ ಮಾಡೋರ್ ಮೇಲೆ ಧಮಕಿ ಹಾಕೋದು, ಸುದ್ದಿ ಮಾಡೋರ್ ಮೇಲೆ ಕೇಸ್ಗಳು ಹಾಕೋದು ಅಲ್ಲ. ನಮ್ಗೇನು ಗೊತ್ತಿಲ್ದೇನೆ ಏನು ಮಾಡ್ತಾ ಇಲ್ಲ ನಾವು. ನಿಮಗೂ ಬುಡಕ್ಕೂ ಹಿಡಿತೀವಿ ಕರೆಕ್ಟಾಗಿ, ಸಮಯ ಸಿಗ್ಲಿ ಅಷ್ಟೇ. ಮತ್ತೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ಪ್ರೀತಿಯ ಕಾರ್ಮಿಕರೇ? ಸರ್, ಕೊನೆಯದಾಗ ನಾನು ಹೇಳೋದೇನಂತ, ನಮ್ಮ ಫ್ಯಾಕ್ಟ್ರಿ ಓನರು ಬಂದು ನಮ್ ಜೊತೆ ಕಷ್ಟ ಸುಖ ಮಾತಾಡಿ ಏನು ಕಾಯ್ತು, ಈಗ ಈ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋ ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡಿದ್ರೆ ಅದರ ವಸ್ತುಸ್ಥಿತಿ ನಿಜಾಂಶ ಎಲ್ಲ ಬಯಲಿಗೆ ಬರ್ತದೆ. ವಹಿಸ್ಕೊಳ್ಳಿ ಬಿಡ್ರಿ. ಈಗ ಸರ್ಕಾರಕ್ಕೆ ವಹಿಸ್ಕೊಳ್ಳಿ ಬಿಡಿ. ಇಷ್ಟು ವರ್ಷ ಇವ್ರದೇನ್ ಇನ್ವೆಸ್ಟ್ಮೆಂಟ್ ಇದೆ, ಇವ್ರದೇನ್ ಬೇಡಿಕೆ ಇದೆ, ಸರ್ಕಾರಕ್ಕೆ ವಹಿಸ್ಬಿಟ್ರೆ ಸರ್ಕಾರದ್ದು ಇದು ಅವರೇ ನಡೆಸ್ಲಿ ಬಿಡಿ. ಹೋಗ್ಬಿಟ್ಟು ನೀವು ಶಾಲೆಗಳನ್ನ ದತ್ತು ತಗೋತೀರಾ ಸರ್ಕಾರದವರು, ಅಲ್ಲ ಕೆಲವರು, ಅದಲ್ಲೂ ಎಲ್ಲರೂ ಅಲ್ಲ, ಶಾಲೆಗಳನ್ನ ದತ್ತು ತಗೋತೀರಾ ಅಥವಾ ದೇವಸ್ಥಾನಗಳನ್ನ ಧಾರ್ಮಿಕ ದತ್ತಿ ಇಲಾಖೆ ಸೇರ್ಸ್ಕೊತೀರಾ. ಇದೇ ತರ ಸೇರ್ಸ್ಕೊಳ್ಳಿ ಬಿಡಿ, ಇದನ್ನು ಸರ್ಕಾರಕ್ಕೆ ಸೇರ್ಸ್ಕೊಂಡು ನಡೆಸಲಿ. ಒಂದು ಇಂಡಸ್ಟ್ರಿ ಏರಿಯಾದಲ್ಲಿ ಇರೋಂತ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ. ಇಷ್ಟು ಜನ ಬೀದಿ ಕಾರ್ಮಿಕರು ಬೀದಿಗೆ ಬರೋದನ್ನ ಇವತ್ತು ತಡೆಗಂಟೋದು, ಬೀದಿ ಕಾರ್ಮಿಕರ ಅನ್ನೋ ಪರಿಸ್ಥಿತಿ ಇವತ್ತು ನಮ್ಗೆ ಬಂದ್ಬಿಟ್ಟಿದೆ. ಬಹಳ ಬೇಜಾರಾಗ್ತದೆ ಕಾರ್ಮಿಕರ ವಿಚಾರವಾಗಿ ಮಾತಾಡಿದ್ರೆ. ಹಾಗಾಗಿ ಬಹಳ ಬೇಜಾರಾಗುವಂತ ಒಂದು ಸಂಗತಿ ಏನು ಅಂತಂದ್ರೆ, ನಿಜವೂ ನೋಡೋಣ ಇನ್ನೂ ಇವ್ರು ಎಷ್ಟು ದಿನ ಮಾಡ್ತಾರೋ. ಇವ್ರು ಇರೋವರೆಗೂ ಕೂಡ ನೀವು ಸಪೋರ್ಟ್ ಮಾಡ್ತೀನಿ. ಒಂದಷ್ಟು ಸುದ್ದಿ ಮಾಡಿ ನಿಮಗೆ ಸಂಬಂಧಪಟ್ಟಂತ ಏನು ಜಿಲ್ಲಾ ಆಡಳಿತ ವ್ಯವಸ್ಥೆಗೆ, ಇಡೀ ರಾಜ್ಯದ ಆಡಳಿತ ವ್ಯವಸ್ಥೆ ಉಗಿಯುವಂತ ಮಾಡ್ಕೊಂಬೇಡಿ ಇವತ್ತು ಅನ್ನೋದು ಕೂಡ ನಾನು ಇವ್ರ ಪರವಾಗಿ ಮಾತಾಡುವಂಥದ್ದು. ಆದರೆ ಈ ಒಂದು ಬೇಜಾರಾದ ಸಂಗತಿ ಏನು ಅಂದ್ರೆ, ಇವರು ಕೋರ್ಟ್ಗೆ ಹೋದ್ರು ಇವ್ರು ಕೈಯಿಂದ ದುಡ್ಡು ಹಾಕೊಂಡು ಹೋಗುವಂತ ಹಣೆ ಬರ. ಹಾಗಾಗಿ ಉಚಿತ ಕಾನೂನು ಏನಿದೆಯೋ ಅಂದ್ರೆ, ಇವ್ರು ಸಂಬಂಧಪಟ್ಟಂತ ಕಾರ್ಮಿಕರ ಇಲಾಖೆಯಲ್ಲಿ ಉಚಿತ ಕಾನೂನು ಇರುತ್ತೆ, ಆ ಒಂದು ಉಚಿತ ಕಾನೂನಲ್ಲಿ ಇವತ್ತು ಇವ್ರು ಓಡಾಡುವಂತ ಸಮಸ್ಯೆ ಆಗಿರುವಂಥದ್ದು. ಹಾಗಾಗಿ ಯಾರನ್ನ ಪುಣ್ಯಾತ್ಮ ಲಾಯರ್ಗಳಿದ್ರೆ ಇವ್ರ ಪರವಾಗಿ ಒಂದಷ್ಟು ಓಡಾಡ್ರಪ್ಪ ಹೋಗ್ಲಿ ನೀವಾರು. ನಾವು ಒಂದು ಸಣ್ಣ ಅಳಿಲು ಸೇವೆ ಕೂಡ ನಾನು ಮಾಡ್ತಾ ಇದ್ದೀನಿ, ಪ್ರಚಾರ ಮಾಡಿ ಇಡೀ ಮೈಸೂರು ಜಿಲ್ಲೆ ಯೋಗ್ಯತೆ ಏನು, ಕಾರ್ಮಿಕರ ಇಲಾಖೆ ಯೋಗ್ಯತೆ ಏನು, ಒಂದಷ್ಟು ಸಂಘಟನೆಗಳ ಯೋಗ್ಯತೆ ಏನು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ. ನಾನು ಹಲವಾರು ಸಂಘಟನೆಗಳಲ್ಲಿದ್ದೀನಿ. ಆದರೆ ಒಂದು ಬೇಜಾರಾಗೋ ವಿಚಾರ ಏನು ಅಂತಂದರೆ, ಈ ಥರ ಬೀದಿ ಬರುವಂಥ ಕಾರ್ಮಿಕರನ್ನ ನಾವು ಈ ಮಟ್ಟಕ್ಕೆ ನೋಡುವಂಥದ್ದು. ದೇಶದ ಬೆನ್ನೆಲುಬು ರೈತ, ದೇಶದ ಬೆನ್ನೆಲುಬು ಕಾರ್ಮಿಕ. ಅಲ್ಪಸಂಖ್ಯಾತರು ಇದ್ರೆ ಎಷ್ಟೋ ಜನ ಇಲ್ಲಿ ಏನು ಯಾವ ರಾಜಕೀಯ ಪಕ್ಷದವ್ರು ಏನ್ರಿ ಮಾಡ್ತಾ ಇದ್ರ ಹೇಳಿಲ್ವಾ? ಆಡಳಿತ ಪಕ್ಷಕ್ಕೆ ಬರೋ ಯೋಗ್ಯತೆ ಇಲ್ಲ ಅಂದ್ರೆ ವಿರೋಧ ಪಕ್ಷದವ್ರು ಬನ್ರಿ. ಗ್ರಾಮ ಪಂಚಾಯತಿ ಇಲ್ವಾ ವಿರೋಧ ಪಕ್ಷದವರು? ಬಂದ್ ಕೇಳಿ ಇವ್ರ ಕಷ್ಟನ. ವರ್ಣಾ ಕ್ಷೇತ್ರದಲ್ಲಿ ಇದ್ದೀರಾ ನೀವು, ಆಯ್ತಾ?
ಇಲ್ವಾ? ಜಿಲ್ಲಾಡಳಿತದ ಇಲ್ವಾ? ಆಡಳಿತ ವಿರೋಧ ಪಕ್ಷದ ನಾಯಕರು ಸೋಕಾಲ್ಡು ಬನ್ನಿ. ಈಗ ಇವ್ರು ಬೆಳೆ ಬೇಯಿಸ್ಕೊಳ್ಳಿ ನಿಮ್ಮ ಹತ್ರ ಬಂದ್ಬಿಟ್ಟು ಓಲಿ 16 ಬೆಳೆ ಬೇಯಿಸ್ಕೊಳ್ರಪ್ಪ ಬಂದು ಅಲ್ವಾ? ಈಗ ಅವರೆಲ್ಲ ಗ್ಯಾಸ್ ಇಟ್ಕೊಂಡು ಓಡಾಡ್ತಾರೆ ತಲೆ ಮೇಲೆ, ಆಯ್ತಾ? ನಿಮ್ನಾರು ಇಟ್ಕೊಂಡು ಓಡಾಡ್ಲಿ. ನಿಮ್ಮ ಪರವಾಗಿ ಓಡಾಡಿದ್ರೆ ಒಂದಷ್ಟು ಪಬ್ಲಿಸಿಟಿ ಆಯ್ತದೆ ವಿರೋಧ ಪಕ್ಷದವ್ರಿಗೆ. ಅಟ್ಲೀಸ್ಟ್ ಆ ಪಬ್ಲಿಸಿಟಿ ಆಗೋದು ಅವ್ರಿಗಾದ್ರೂ ನಿಮಗೂ ಕೂಡ ಒಂದ್ ಸ್ವಲ್ಪ ಬೆಳಕಿಗೆ ಬರುತ್ತೆ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ ಮೈಸೂರಿನಲ್ಲಿ ಜಿಲ್ಲೆಯಲ್ಲಿ ಅನ್ನೋದನ್ನ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋಂಥ ಜನಪ್ರತಿನಿಧಿಗಳು, ಆಯ್ತಾ, ಮಾನಗೆಟ್ಟ ಅಧಿಕಾರಿಗಳು, ಒಂದು ತಿಂಗಳಿಂದ ಅಹೋರಾತ್ರಿ ನೀವು ಊಟ ತಿಂಡಿ ಇಲ್ದೇನೆ ಯಾರು ಇರ್ತಾರೆ? ನೀವು ಒಂದು ದಿನ ಊಟ ತಿಂಡಿ ಇಲ್ದೇನೆ ಇರ್ರಿ ಓಲಿ. ಒಂದಿನ ನಿಮ್ಮ ಹೇಳ್ಬೇಕಾಗುತ್ತೆ ಸರಿಯಾಗಿ ಬಾಯಿಗೆ ಬರ್ತದೆ ನನಗೆ ಅಧಿಕಾರಿಗಳು ಕೆಲವ್ರಿಗೆ, ಆಯ್ತಾ? ಒಂದಿನ ನೀವು ನಿಮ್ಮ ಜೋಬು ಖಾಲಿ ಮಾಡ್ಕೊಳ್ಳೋದ್ರೆ ಹೋಗ್ತೀರಿ ಯಾವತ್ತನ? ಆಗುತ್ತಾ ನಿಮ್ಮ ಕೈಲಿ? ಇಂಥ ಮಾನ್ಗೆಟ್ ಅಧಿಕಾರಿಗಳಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರ್ಮಿಕರು ಏನೋ ಇಲಾಖೆ ಬೇರೆ, ನಮ್ಮ ತೆರಿಗೆ ಹಣ್ಣಿನ ಸಂಬಳ ಇವ್ರಿಗೆ. ಆ ಕಾರ್ಮಿಕ ಇಲಾಖೆಯಲ್ಲಿ ಇವ್ರಿಗೆ ದೊಡ್ಡ ದೊಡ್ಡ ಪೋಸ್ಟ್ಗಳು, ಗೂಟದ ಕಾರ್ಗಳು, ಕೂತ್ಕೊಳ್ಳೋಕೆ ಒಂದು ಫ್ಯಾನು, ನಾಚಿಕೆ ಮಾನ ಮರ ಇಲ್ದಿರಂತ ಯಾವನ ದೇಸಿ ಗೇಡಿಗಳಿಗೆಲ್ಲ ನಮ್ಮ ರಾಜ್ಯದ ಭೂಮಿನ ಮಾರ್ಬಿಟ್ಟು ಸ್ಮಾಲ್ ಇಂಡಸ್ಟ್ರಿಗೆ ಕೊಡ್ತೀನಿ ಅಂದ್ಬಿಟ್ಟು ಯಾವನ ಕೈ ಬದಲಾಯಿಸ್ಕೊಂಡು ಎಂತೆಂಥ ಮಾಫಿಯಾಗಳು ನಡೀತಾರೆ ಅಂತಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು. ಇದು ಮಾಯಾ ಬಂಜ ಡೋರ್ಸು ಲಿಮಿಟೆಡ್. ಅಯ್ಯೋ ಕರ್ಮ. ಥ್ಯಾಂಕ್ ಯು. ಇನ್ನೇನು ಹೇಳಿ ಇಷ್ಟಪಡ್ತೀರಾ? ಓಕೆ, ಮತ್ತೆ ಬರ್ತೀನಿ. ಮತ್ತೆ ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳಲ್ಲಿ ಮುಗಿಯೋಣ ಅವ್ರಿಗೂ. ಥ್ಯಾಂಕ್ ಯು. ರಾಜ್ಯ ಹೆದ್ದಾರಿ ಇದು ನೋಡಿ. ಇಲ್ಲಿ ಯಾವ್ದೋ ಬೇರೆ ರಾಜ್ಯದ ಸ್ಮಾಲ್ ಇಂಡಸ್ಟ್ರಿ ಕೊಟ್ಟಂತ ಭೂಮಿ, ಅದು ಹೆಂಗ್ ತಗೊಂಡ ಏನೋ ಗೊತ್ತಿಲ್ಲ. ನೀವು ತನಿಖೆ ಮಾಡಬೇಕು, ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ಲೋಕಾಯುಕ್ತರು. ನೋಡಿ ಇಲ್ಲಿ ಹಾಕೊಂಡು ಪಾಪ ಅವರು ಒಂದು ಸಂಘಟನೆ ಹೆಸರು ಕೂಡ ಹಾಕೊಂಡಿದ್ರೆ AITUC. ಬಂದಿದ್ರಿ ಅವರು ಸಂಘಟನೆಯವರು? ಅವರು ಬಂದಿಲ್ಲ. ಮತ್ತೆ ಬೋರ್ಡ್ ಹಾಕೊಂಡಿದ್ರಿ ಫೋನಲ್ಲೇ? ಸೂಪರ್. ಫೋನಲ್ಲೇ ಕೆಲಸಗಳಾಗ್ಬಿಡುತ್ತೆ ಕಣ ಎಲ್ಲ. ಕೂತ್ಕೊಳ್ಳಿ. ಬಂದೂರು ರಸ್ತೆ, ಮೈಸೂರು. ಎಂಪ್ಲಾಯಿ ಅಸೋಸಿಯೇಷನ್ ರೀ, ಎಂಪ್ಲಾಯಿ ಅಸೋಸಿಯೇಷನ್ ಕರ್ನಾಟಕ, ಮೈಸೂರು ಡಿಸ್ಟ್ರಿಕ್ಟ್. ಎಲ್ಲಿದ್ದೀರಾ? ತಾವೇನು ನೋಡ್ತಾ ಇದ್ದೀರಾ? ಇದು ಹಣೆ ಬರ, ನಮ್ಮ ಕಾರ್ಮಿಕರ ಹಣೆ ಬರ ಇದು, ಆಯ್ತಾ? ಅವನೇನೋ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿ ನೆಲ್ಲಿ ಕಂದೆ ಕಟ್ಟಲಿಲ್ಲ ಅಂತಂದ್ರೆ ಕಿತ್ತಾಕ್ತೀನಿ, KEB ಬಿಲ್ ಕಟ್ಟಲಿಲ್ಲ ಕಿತ್ತಾಕ್ತೀನಿ. ಅಲ್ಲೆಲ್ಲ ಕಿತ್ತಾಕೋದು. ಈಗ ಬಂದು ಕಿತ್ತಾಕ್ರಿ ಅಧಿಕಾರಿಗಳ ನೀವು. ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ನೆಲ್ಲಿ ಕಿತ್ತಾಕೋದು, KEB ಕರೆಂಟ್ ಕಿತ್ತಾಕೋದಲ್ಲ. ನೀವು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಕಿತ್ತಾಕಿ. ಏನು ಕಿತ್ತಾಕ್ಬೇಕು ಅಂತಿದ್ದೀರ ಅದನ್ನ ನಿಮ್ಮ ಯೋಗ್ಯತೆಗೆ? ನೋಡಿ, ಇದು ಕಾರ್ಮಿಕರ ಹಣೆ ಬರ ಮೈಸೂರು ಡಿಸ್ಟಿಕಲ್ಲಿ ಆಗಿರೋಂಥದ್ದು. ಒಂದೊಂದು ಮಾಫಿಯಾ ಬಗ್ಗೆ ಹೇಳ್ತಾ ಹೋದ್ರೆ ಇವ್ರ ಯೋಗ್ಯತೆಗಳು ಅಷ್ಟು ಕೂಡ ಗೊತ್ತಾಗ್ತದೆ. ಜನಪ್ರತಿನಿಧಿಗಳು ಗೂಟದ ಕಾರಲ್ಲಿ ಸೈರನ್ ಹಾಕೊಂಡು ಓಡ್ತಿರಲ್ರಿ, ಏನ್ರಿ ಮಾಡ್ತಿದ್ದೀರಾ? ಆಡಳಿತ ಪಕ್ಷ, ವಿರೋಧ ಪಕ್ಷ ಕಟ್ತೀನಿ ಅಂತಿರೋರು. ನಾಚಿಕೆ ಆಗ್ಬೇಕು ನಿಮ್ಗೆ, ಮಾನ ಮರ್ಯಾದಿಲ್ಲ ನಿಮ್ಗೆ.